ಅಂಥ ಸೇವೆ ಇವ್ರು ಅಣ್ಣೋರು ಭಾಳ ಮಾಡಿದ್ದಾರೆ. ಮತ್ತು ಅಣ್ಣೋರ್ದು ಇನ್ನೊಂದು ಏನಂದ್ರೆ ಹಾಡೋದು ಭಾಳ ರುಚಿ ಇತ್ತು ರೀ, ಭಾಳ ಖುಷಿಲಿ ಅವ್ರ ಜೊತೆ ಇರೋರು ಆನಂದ್ ಅನ್ನೋರು ಹೇಳ್ತಾರೆ, ನಾವು ಅಣ್ಣೋರು ನನಗೆ ಎಂದು ಕಣ್ಣು ಕಿಸಿದು ಸಿಟ್ಟು ಮಾಡಿಲ್ಲ ಅಂತ ಹೇಳ್ತಾರೆ. ಕಣ್ಣು ಕಿಸಿದು ಸಿಟ್ಟು ಮಾಡಿಲ್ಲ ಅಂತ ಹೇಳ್ತಾರೆ. ನನಗೆ ಅವ್ರು ಪಾಲನೆ ಕೊಟ್ಟಾರಂತ ಈಗ ಅಂತಿಮ ಸಮಯದಲ್ಲಿ ಅವ್ರ ಹಾಸಿಗೆನಾಗ ಇದ್ದಾಗ ನಾನು ಒಂದು ಕ್ಷಣನೂ ಅವ್ರನ್ನ ಬಿಟ್ಟಿಟ್ಟಿಲ್ಲ ಅಂತ ಹೇಳ್ತಾರೆ. ಮೇನ್ ನಮಗೆ ಅವ್ರ ಆನಂದ್ ಅನ್ನೋರು ಹೇಳ್ತಾರೆ, ನನಗೆ ಸಿಕ್ಕಿರೋದು ಮೇನ್ ಏನಂದ್ರೆ ನಂಗೆ ಪಾಲನೆನಲ್ಲ, ಆ ಪಾಲನೆದಿಂದ ನಾವು ಇವತ್ತು ಬೆಳೀತಾ ಇದ್ದೇವೆ, ಆ ಪಾಲನೆದಿಂದ ಸ್ನೇಹದಿಂದ ನಾವು ಬೆಳೀತಾ ಇದ್ದೇವೆ. ಏನ್ರಿ ಹಿಂಗೆ ಒರೆಸ್ಬೇಕಾದ್ರೆ ಏನ್ರಿ ಚೆಲ್ಲಿದ್ರಂದ್ರೆ ಒಂದ್ಸಲ ಏನೋ ಒರೆಸಾತಿದ್ರೆ ಗ್ಲಾಸ್ ಬಿತ್ತದ್ರೆ ಯಾಕದು ಎದಕ್ಕೆ ಹೋಗೋದಿ ಏನು ಹೋಗೋದಿ ಅದನ್ನು ಕೇಳಿಲ್ಲತ್ತೆ, ನಿನಗೇನು ಹತ್ತಿಲ್ಲಲ್ಲ ಅಂತ ಕೇಳಿದ್ರಂತೆ. ನೋಡ್ರಿ ಅಂತ ಭಾವನೆ, ನಿನಗೇನು ಹತ್ತಿಲ್ಲಲ್ಲ ಆಯ್ತು ಫುಲ್ ಸ್ಟಾಪ್ ಇಡು ಆಗೆ ಬಡೋ ಫುಲ್ ಸ್ಟಾಪ್ ರಕ್ದು ಆಗೆ ಬಡೋ ಅಂತ ಹೇಳಾರತ್ರಿ. ಹಂಗೆ ನನಗೆ ಅವರಿಂದ ಪಾಲನೆ ಸಿಕ್ಕಿದ್ದು, ನಾ ಇನ್ ರಿಟರ್ನ್ ಈಗ ಅಂತಿಮ ಸಮಯದಲ್ಲಿ ಹಾಸಿಗೆನಾಗ ಇದ್ದಾಗ ಅವ್ರು ಆನಂದ್ ಅನ್ನೋರು ಹೇಳಾರತ್ತ, ನೀವು ಹೋದ್ಮೇಲೆ ನಂದು ಹೆಂಗೆ ನನಗೆ ಯಾರು ರೊಟ್ಟಿ ಕೊಡೋರು ಅಂತ ಕೇಳಾರತ್ರ ಅವ್ರು ಅಳಿರೋರು. ಅದಕ್ಕೆ ಅವ್ರು ಅನ್ನೋರು ಹೇಳಾರತ್ತ, ತೇರಾ ಕರ್ಮ ಹಿ ಇದೆ, ಈಗ ಬಾಬಾ ಪರ್ ನಿಶ್ಚಯ ಇರಕೋ ತೇರಾ ಕರ್ಮ ಹಿ ಇದೆ, ನಿನ್ನ ಕರ್ಮನೇ ನಿನಗೂ ಕೊಡಿಸ್ತೈತಿ, ಯಾಕೆ ನೀ ಭಗವಂತ ಮೇಲೆ ನಿಶ್ಚಯ ಇಡು ನಿನಗೆಲ್ಲ ಕೊಡ್ತಾರಂತ ಹೇಳಿ. ಇವ್ರ ಜೊತೆ ಇರೋರು ಅವ್ರ ಅಣ್ಣವರು ಅವರು ನೇಪಾಳದವ್ರಿ. ಫಸ್ಟ್ ಬಂದಾಗ ನನಗೆ ಗೊತ್ತಿರಲಿಲ್ಲ, ನಾನು ಬನ್ನಿ ನನಗೆ ಹೆಂಗೆ ಅನ್ನಿಸಿದ್ರಂದ್ರೆ ಅಣ್ಣೋರು ಕೃಷ್ಣ ಇದ್ದಂಗೆ ನಂಗೆ ಅನ್ನಿಸಿದ್ರು, ನನಗೆ ಒಟ್ಟು ಇದ್ರ ಗತಿ ಅನ್ನಿಸ್ಲೇ ಇಲ್ಲ ಇವರು ಬೇರೆಯವ್ರು ಅದಾರ ಅಂತ ಹೇಳಿ. ಅಂದರೆ ಎಲ್ಲರಿಗೂ ಮೇನ್ ನಮ್ಗೆ ಜ್ಞಾನ ಸೆಕೆಂಡ್ ರೀ, ಫಸ್ಟ್ ಅನುಭವ ಮಾಡಿಸೋದು ಯಾವುದ್ರಕ್ಕಾರ ಒಂದು ಸ್ನೇಹ ಒಂದು ಪಾಲನೆ ರೀ. ಅವ್ರು ಲಾಸ್ಟಿಗೆ ಒಬ್ರ ಜೊತೆ ಇರುವಂಥ ಅಕ್ಕೋರು ನರ್ಸ್ ಇವ್ರಿಗೆ ಪಾಲನೆ ಕೊಡಕತ್ತಿದ್ರು, ಅಂದರೆ ನರ್ಸ್ ನೋಡತ್ತಿದ್ರು ಅವ್ರ ಬಾಬಾನ ಮಗುನ ಸರೆಂಡರ್ ಸಮರ್ಪಿತ ಅಕ್ಕೋರು. ಅವ್ರು ಹೇಳತ್ತಿದ್ರು ಲಾಸ್ಟಿಗೆ ಅವ್ರನ್ನ ಕೈ ಮುಟ್ಟಿದಾಗ ನಂದು ದೇಹ ಅರಿವು ಹೋಯ್ತು, ಅವ್ರದ್ದು ನಾ ದೇಹ ಮರತ್ನಿ, ನನಗೆ ಹಂಗೆ ಅನುಭವ ಆಯ್ತು. ಲಾಸ್ಟಿಗೆ ನಾನು ಇವ್ರನ್ನ ಟ್ರೀಟ್ ಮಾಡಬೇಕಾದ್ರೆ ಇವ್ರಿಗೆ ನೋಡ್ಕೊಳ್ಳಿಕ್ಕೆ ಇದ್ದಾಗ ನಾ ಅವ್ರನ್ನ ಮುಟ್ಟಿದಾಗ ನನ್ನ ದೇಹನೂ ಮರ್ತಿದ್ನಿ, ನಾ ಅವ್ರ ದೇಹನೂ ಕೂಡ ಮರ್ತಿದ್ನಿ. ಲಾಸ್ಟಿಗೆ ಅನ್ನೋರು ಯಾವಾಗ ಏನರ ಪ್ರಾಬ್ಲಮ್ ಬರ್ತಂದ್ರೆ ಅವ್ರು ಒಂದೇ ಮಾತು ಅನ್ನೋರತ್ತ, ಮೇ ಅಖೇಲ ಕಾಫಿ ಹೂ ಅನ್ನೋರತ್ರಿ, ನಾ ಒಬ್ಬ ಸಾಕಂತಿದ್ರಂತ್ರಿ. ನಾ ಒಬ್ಬ ಸಾಕ್ಯಾಕಂದ್ರೆ ಮೇರೆ ಪಾಸ್ ಸರ್ವಶಕ್ತಿಮಾನ್ ಬಾಬಾ ಹೇನ ಅನ್ನೋರತ್ರಿ. ನಾ ಒಬ್ಬ ಸಾಕ್ಯಾಕಂದ್ರೆ ನನ್ನ ಜೊತೆ ಯಾರದಾರು ಸರ್ವಶಕ್ತಿಮಾನ್ ಶಿವ ಬಾಬಾ ಅದನ್ನೆಲ್ಲ ನಾ ಮಾಡ್ಬೋದು ಅಂತ ಹಿಂಗೆ ಇವರು ಆಶಾ ದೀದೀಜಿ ಅವ್ರಿಗೆ ಹೇಳ್ತಿದ್ರತ್ರಿ. ಅಷ್ಟು ಅಣ್ಣೋರ್ದು ಅನುಭವ ಭಾರಿ ಐತ್ರಿ. ಈಗ ಇವ್ರದ್ದು ಅಣ್ಣೋರು ಬಾಬಾಂದ ಮಮ್ಮಂದ ಇವ್ರು ಹೆಂಗೆ ಬಂದರು ಜ್ಞಾನಕ್ಕೆ ಬಂದರು ಅಂತ ನೋಡೋಣ್ರಿ. ಇವ್ರಿ ಅಣ್ಣೋರು ಅಮೃತ್ಸರ್ನೇ ಪಂಜಾಬ್ನಾಗ ಇದ್ರಂತ್ರಿ. ಇವ್ರ ತಂದೆ ಆರ್ಯ ಸಮಾಜಿ, ಇವ್ರ ತಾಯಿ ಒಬ್ರು ಗುರುಗಳನ್ನ ಮಾಡ್ಕೊಂಡಿದ್ರು, ಅವ್ರ ಕಡೆ ಹೋಗಿದ್ರಂತ. ಇವ್ರಿಗೆ ಯಾರೋ ಹೇಳಿದ್ರಂತ, ಹಿಂಗೆ ಓಂ ಶಾಂತಿ ಅಕ್ಕಂದಿರು ಬಂದಾರು, ಬ್ರಹ್ಮಕುಮಾರಿ ಅಕ್ಕಂದಿರು ಬಂದಾರು, ದೇವಿಗಳು ಬಂದಾರು. ಇವ್ರು ಆರ್ಯ ಸಮಾಜಿ ಕಟ್ಟ, ಇವ್ರ ತಂದೆ ಕಟ್ಟ ಇದ್ರತ್ತ. ಇವ್ರು ದೇವಿನೂ ನಂಬ್ತಿರಲಿಲ್ಲ, ಆರ್ಯ ಸಮಾಜಿ ಮಂದಿ ದೇವಿನೂ ನಂಬಂಗಿಲ್ಲ, ಮೂರ್ತಿ ಪೂಜಾನೂ ಮಾಡಂಗಿಲ್ಲ ರೀ. ಅವ್ರು ಬಂದಾರ ನೋಡೋಣ ದೇವಿಗಳು ಯಾರು ಬಂದಾರ ನೋಡು ಏನು ಹೇಳ್ತಾರತ್ತೆ. ಇವ್ರು ಹೋದ್ರತ್ತ. ಹೋಗಿ ಬಂದು ಏನೇನು ಜ್ಞಾನ ಬಂದು ಕೇಳ್ತಿದ್ರಲ್ಲ, ಇವ್ರು ಬಂದು ಏನು ಮಾಡ್ತಿದ್ರಂತ ಅವ್ರಿಗೆ ಬಂದು ಹೇಳ್ತಿದ್ರಂತ ಮನೆಗೆ ಬಂದು ಇವ್ರಿಗೆಲ್ಲ ಮಕ್ಕಳಿಗೆ ಇವ್ರ ಪತ್ನಿಗೆ. ಇವ್ರ ತಾಯಿ ಬೇರೆ ಕಡೆ ಹೋಗಿದ್ರಂತ. ಆಮೇಲೆ ಹೇಳ್ಕೋತ ಇಂಟ್ರೆಸ್ಟ್ ಬೆಳಕತ್ತಂತ ಇವ್ರ ಅಣ್ಣವ್ರು ಏನಂದ್ರೆ ಇವ್ರ ತಂದೆ ಏನು ಹೇಳಿದ್ರು, ಬರ್ರಿ ನೀವು ಓಂ ಶಾಂತಿ ಬರ್ರಿ, ಅಲ್ಲಿ ಏನು ಜ್ಞಾನ ಹೇಳ್ತಾರೆ ನೀವು ಕೇಳ್ರಿ ಅಂತ ಇವ್ರ ಪತ್ನಿಗೆ ಇವ್ರ ಮಕ್ಕಳಿಗೆ ಹೇಳಿದ್ರತ್ತ. ಇವ್ರ ಮತ್ತು ಇವ್ರ ತಮ್ಮ ಇಬ್ಬರ ರೀ, ಹೆಣ್ಮಕ್ಳು ಯಾರಿಲ್ಲ, ಇವ್ರಿಬ್ಬರ ರೀ. ಇವ್ರು 7 ಗಂಟೆಗೆ ಹೇಳ್ತಿದ್ರಂತ. ಅವಾಗ ಇವರ ಲಾಯರ್ ವಿದ್ಯೆ ಓದ್ತಿದ್ರತ್ರಿ. CA ಓದತ್ತಿದ್ರು ಆಪ್ಷನಲ್ಲ, ಈ ಕಡೆ ಲಾಯರ್ ವಿದ್ಯೆನೂ ಓದೋದು ಲಾಸ್ಟ್ ಇಯರ್ ಇದ್ರತ್ತ. ಆಗಿನ ಟೈಮದ ಲಾಯರ್ ವಿದ್ಯೆ, ಆಗಿನ ಟೈಮದ CA ಪಾಸ್ ಮಾಡೋದು ಎಷ್ಟು ರಗಡ್ ಆಕೈತ್ರಿ. ಈಗ ಆಗಿನ ಟೈಮ್ ರೀ, ಮೋಸ್ಟ್ಲಿ ಅನ್ಸೋ ಮಟ್ರಿ 1950-55 ಮಾತ್ರ ಇದು. ಅವಾಗ ಇವರು ಬಂದ್ರಂತ್ರಿ. ಅವ್ರ ಪಪ್ಪಾಗೆ ಹೇಳ್ದತ್ತೆ, ನೀನು ಏನು ಮಾಡಪ್ಪ, ನಾ ಮಾಡ್ಕೊಂಡಿರ್ತೀನಿ, ನಾನು ಎಬ್ಸೊಂಡು ಹೋಗಿ ಗಾಡಿ ಹಾಕು, ನಾ ಬರ್ತೇನೆ. ಯಾಕಂದ್ರೆ ಇವ್ರ ಪಪ್ಪ ಮಮ್ಮಿ ಕ್ಲಾಸಿಗೆ 4 ಮುಂಜಾನೆ ಅಮೃತ ವೇಳೆ ಹೋಗ್ತಿದ್ರತ್ರಿ ಕ್ಲಾಸಿಗೆ. ಹೋದ್ರಂತ ಆಮೇಲೆ ಕ್ಲಾಸಿಗೆ ಹೋಗಕತ್ರ. ಅವಾಗ ಚಂದ್ರಮಣಿ ದಾದಿ ಇದ್ರಿ ಪಂಜಾಬ್ನಾಗ, ಚಂದ್ರಮಣಿ ದಾದಿ ಕ್ಲಾಸ್ ಮಾಡತ್ತಿದ್ರಂತ. ಅಕ್ಕೋರಿಗೆ ಗೊತ್ತೈತಿ ಇವ್ರು ಅವ್ರ ಮಗ ಬಂದಾನಂತ. ಕೇಳಿದ್ರಂತ, ಪ್ರೈಲೋಪ್ ಅಂದ್ರೆ ಅರ್ಥ ಏನು ಅಂತ ಹೇಳಿದೆ. ಹೇಗೆ ಸೂರ್ಯನ ಎದುರುಗಡೆ ಬಾದಲ್ ಮೋಡ ಬತ್ತಂದ್ರೆ ಹೆಂಗೆ ಸೂರ್ಯ ಪ್ರೈಲೋಪ್ ಆಗಿಬಿಡ್ತಾನೆ, ಗುಪ್ತ ಆಗ್ತಾನೆ, ಅದ್ರ ಅರ್ಥ. ವಾ ಬೇಷೋ ಅಂದ್ರೆ ಚಂದ್ರಮಣಿ ದಾದಿ ಅವರಿಗೆ ಜ್ಞಾನ ಹೇಳಿದ್ರ, ಖುಷಿ ಆದ್ರತ್ತ. ಆಮೇಲೆ ಇವ್ರಿಗೆ ಕೋರ್ಸ್ ತೊಗೊಂಡು ಮೊದಲ ಲಾಯರ್ ವಿದ್ಯೆ ರೀ. ಲಾಯರ್ ವಿದ್ಯೆದ ವ್ಯಕ್ತಿದು ಏನಿರ್ತೈತೆ ರೀ ತಲೆ, ಎಲ್ಲದಕ್ಕೂ ಕ್ವಶನ್. ಇವ್ರು ಅನ್ನೋರದು, ನೀ ಆತ್ಮ ಅದೇ, ನಾಯಕ್ ನಾ ಆತ್ಮ ಅದೇ, ನನ್ನ ಆತ್ಮ ಅದೇ ಅನ್ನೋರತ್ರಿ.
ನಾ ಆತ್ಮ ಅನ್ನೋದು ಬದಲು ನನ್ನ ಆತ್ಮ ಅದೇನೆ ಅಂತ ಅನ್ನೋರು ಹತ್ರ ಇವ್ರು ಎಲ್ಲದಕ್ಕೂ ಕ್ವಶನ್ ಅಂತ ಒಟ್ಟು ಕ್ವಶನ್ ಅಂದ್ರೆ ಕ್ವಶನ್ ಬೇಡ ಆದರೂ ಈಗ ಯಾರೇ ಅಕ್ಕಂದ್ರೆ ಕೋರ್ಸ್ ಕೊಡ್ಬೇಕಾದ್ರೆ ಭಾಳ ಕ್ವಶನ್ ಕೇಳ್ತಾರೆ ಬಿಟ್ಟು ಬಿಡ್ತಾರಿಲ್ರಿ ಕರೆ ಇವ್ರು ಅವ್ರ ಮಗ ಅಂತ ಹೇಳಿ ಸ್ವಲ್ಪ ಇವ್ರಿಗೆ ಗೌರವ ಜಾಸ್ತಿ ಎಲ್ಲ ಕೊಡೋರು ಹತ್ರಿ ಯಾಕಂದ್ರೆ ಅವ್ರ ಮಗ ಬರತ್ತಾರತ್ ಹೇಳಿ ಆಮೇಲೆ 7 ದಿನ ಆತಂತ ಕರೆ ಒಂದು ಇಷ್ಟ ಏನಾತಂದ್ರೆ ನೀ ಆತ್ಮ ಹೊಳ್ಳಿ ಹೋಗಿ ಪುನರ್ಜನ್ಮ ಮನುಷ್ಯನಾಗೆ ಹುಟ್ಟತಾನೋ ಪ್ರಾಣಿ ಪಕ್ಷಿಯಾಗಿ ಹುಟ್ಟಂಗಿಲ್ಲ ಅದು ಬಾಸ್ತಿ ಇರ್ತದೆ ಹಾಂ ಇದು ಚಲೋ ಐತೆ ಪ್ರಾಣಿ ಪಕ್ಷಿಯಾಗಿ ನಾವು ಹುಟ್ಟಂಗಿಲ್ಲ ನಾವು ಆತ್ಮ ಹೋಗಿ ಏನಾಗ್ತೀವಿ ಹೊಳ್ಳಿ ಮನುಷ್ಯರಾಗೆ ಹುಡ್ತೀವಿ ಅಂತ ಇಟ್ಟು ಚಿಗಸ್ ತಿನ್ನಾಕತ್ತೀನಿ ರೀ ನನಗೂ ಗೊತ್ತಿಲ್ಲ ರೀ ನಾ ಹೆಂಗೆ ಚೇಂಜ್ ಆದ್ನಿ ಅಂತ ಹೇಳಿ ಈ ಕಡೆ ತಿನ್ನೋದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ಯಾರು ಈ ಕಡೆ ತಿಂತಿರ್ತಾರಲ್ಲ ಈ ಕಡೆ ತಿನ್ನೋಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ನಿಮಗೆ ಅನ್ನಿಸ್ತೈತಿ ಯವ್ವಾ ಇದನ್ನು ಜ್ಯೂಸ್ ಮಾಡಿ ರೊಟ್ಟಿನ ಜ್ಯೂಸ್ ಮಾಡಿ ಕುಡಿದ್ರೆ ಚಲೋ ಆಕೈತಿಲ್ಲ ಇದು ಯಾರು ಚಿಗಸ್ ಅವತ್ತು ಹಿಂಗೆ ಅನ್ಸಕತ್ತೈತಿ ರೀ ಮೊದಲ್ರಿ 4 ತುತ್ತಿಗಂದ್ರೆ ಒಳಗೆ ಹೋಗಿತ್ತು ಈಗ ಚಿಗಸ್ಬೇಕು ಆತು ಇನ್ನು ಅರ್ಧ ರೊಟ್ಟಿಗೆ ಹೊಟ್ಟೆ ತುಂಬಿಸ್ಬಿಡ್ರು ಅಂತ ಹಿಂಗೆ ಅನ್ಸಕತ್ತೈತ್ರಿ ಅಂದರೆ ಇಷ್ಟರ ಮೇಲೆ ಅಂದರೆ ಬ್ಲಡ್ಡಿಗೆ ಏನೇನು ಬೇಕು ಹೇಳ್ರಿ ನೋಡೋಣ ಒಂದು ನಟ್ಸ್ ರೀ ಒಂದು ಡ್ರೈ ಫ್ರೂಟ್ಸ್ ರೀ ಒಂದು ಹಸಿರು ಪಲ್ಯ ರೀ ಒಂದು ಏನು ರೀ ಚಿಗುಳ್ಸದ್ರಿ ಕಂಪಲ್ಸರಿ ಎಕ್ಸಸೈಸ್ ಮಾಡ್ಬೇಕ್ರಿ ರಕ್ತ ಹೆಚ್ಚು ಆಗ್ಬೇಕಂದ್ರೆ ಎಕ್ಸಸೈಸ್ ಮಾಡೋದು ತಿಂದಿದ್ದು ಮೈಗೆ ಹತ್ತಬೇಕಂದ್ರೆ ಕಂಪಲ್ಸರಿ ಎಕ್ಸಸೈಸ್ ಮಾಡ್ಬೇಕ್ರಿ ಮತ್ತು ವೆರಿ ಇಂಪಾರ್ಟೆಂಟ್ ಹುಳಿ ಪದಾರ್ಥ ತಿನ್ನಬೇಕು ನೀವು ತಿಂದಿರುವಂಥ ಕಾಯಿಪಲ್ಲೆ ನಮ್ಮ ಮೈಗೆ ಹತ್ತಬೇಕಂದ್ರೆ ಹುಳಿ ಪದಾರ್ಥ ಆರೆಂಜ್ ಲಿಂಬು ಹಣ್ಣು ಇವನ್ನ ಆಮ್ಲ ಗುಡ್ನೆಲ್ಲಿಕಾಯಿ ಇವನ್ನೆಲ್ಲ ತಿನ್ನಂತ ಹೇಳ್ತಾರೆ ಮತ್ತು ರಕ್ತ ಹೆಚ್ಚಾಗಲಿಕ್ಕೆ ಇವ್ರಿ ಬಿಳಿ ಎಳ್ಳು ಅದು ಭಾಳ ಚಲೋ ಅಂತಾರೆ ಬಿಳಿ ಎಲ್ಲ ಒಬ್ರೊಬ್ರಿಗೆ ಪೈಲ್ಸ್ ಪ್ರಾಬ್ಲಮ್ ಇದ್ದವ್ರು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವ್ರು ಕಾವು ಆಕೈತ್ರಿ ಅವ್ರಿಗೆ ಅದಕ್ಕೆ ಏನು ಮಾಡುತ್ತೆ ಬರೀ ಅದ್ರ ನೀರ್ನಾಗ ನೆನೆಸಿ ತಿನ್ನುತ್ತೆ ಬರೀ ಬಿಳಿ ಎಳ್ಳು ಭಾಳ ಚಲೋ ರೀ ಸೊ ಇಷ್ಟು ಮಾಡಿರಿ ಇನ್ನು ವೆರಿ ಇಂಪಾರ್ಟೆಂಟ್ ರೀ ಬೋನ್ಸಿಗೆ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಬೇಕು ಯಾಕಂದ್ರೆ ಬೋನ್ಸ್ ಭಾಳ ಇಂಪಾರ್ಟೆಂಟ್ ರೀ ಬೋನ್ಸ್ ಹಡ್ಡಿ ಎಲ್ಲ ಚಲೋ ಇದ್ದು ಅಂದ್ರೆ ಏನರ ನಾವು ಏನರ ಓಡಾಡಕ್ಕೆ ಬರ್ತೈತೆ ಏನರ ಮಾಡಕ್ಕೆ ಈ ಬೋನ್ಸ್ ಗಟ್ಟಿ ಆಗ್ಬೇಕಂದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಬಿಳಿ ಇದೆ ಎಳ್ಳದ ಹಾಲು ಮಾಡ್ಕೋರಿ ಹಾಲ್ನಾಗ ಎಷ್ಟು ತಾಕತ್ತೈತಂತ್ರಿ ಆ ಹಾಲ್ಕಿಂತನೂ ಈ ಹಾಲು ಭಾಳ ಚಲೋ ಅಂತಾರೆ ಅವ್ರು ಬಿಳಿ ಎಳ್ಳದ ಹಾಲು ನೆನೆಸೋದ್ರಿ ಒಂದಿಟ್ಟು ನೀರು ಹಾಕೋದು ಗ್ರೈಂಡ್ ಮಾಡೋದು ಸೋಸೋದು ಕುಡಿಯೋದು ಭಾಳ ಚಲೋ ಅಂತಾರೆ ಬಿಳಿ ಎಳ್ಳು ಹಾಲು ರೀ ವೆರಿ ಇಂಪಾರ್ಟೆಂಟ್ ಸೂರ್ಯ ಬೇಕಾರಿ ನಮ್ಮ ವಿಟಮಿನ್ ಡಿದಿಂದ ನಮ್ಮ ಬೋನ್ಸ್ ಚಲೋ ಆಗ್ತಾವ್ರಿ ಸೂರ್ಯ ಮಾತ್ರ ಕಂಪಲ್ಸರಿ ಬೇಕು ಕ್ಯಾಲ್ಶಿಯಮ್ ನಮ್ಮ ದೇಹ ಯಾಕಂದ್ರೆ ಬೋನ್ಸಿಗೆ ಏನು ಬೇಕು ಕ್ಯಾಲ್ಶಿಯಮ್ ಬೇಕು ಹಾಲು ಅದು ಹಾಲು ಯಾವ್ದು ರೀ ಮನೆ ಕ್ಲಾಸ್ ನೋಡಿದ್ರಲ್ರಿ ಅಂಥ ಹಾಲು ಮನ್ಯಾಗಿಂದ ಹಾಲು ರೀ ಮತ್ತು ನಮ್ಮ ಕ್ಯಾಲ್ಶಿಯಮ್ಗೆ ಇದು ಬೋನ್ಸಿಗೆ ಹೆಚ್ಚಾಗಲಿಕ್ಕೆ ಏನೇನು ಬೇಕು ಹೇಳ್ರಿ ನೋಡೋಣ ನಟ್ಸ್ ರೀ ವೆರಿ ಇಂಪಾರ್ಟೆಂಟ್ ನಟ್ಸು ಬೇಕು ರೀ ಡ್ರೈ ಫ್ರೂಟ್ಸ್ ಇವು ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಇರ್ತಾವೆ ಹಂಗೆ ಹಿಂಗೆ ಅಂತ ಏನೂ ಅನ್ನಕ್ಕೆ ಹೋಗ್ಬೇಡ್ರಿ ಆಮೇಲೆ ಔಷಧ ಕೊಡ್ಬೇಕಾ 1500 ರೂಪಾಯಿ 16 ರೂಪಾಯಿ ಅಂದ್ರೂ ಕೊಡತ್ತೀರ ಹೌದಾ ಇಲ್ರಿ ಹಾಂ ಸೀದಾ ಈಗನೇ ತಿಂಗ್ಳಿಗೆ ಒಮ್ಮೆ 200 ರೂಪಾಯಿ ಗೋಡಂಬಿಗೆ 200 ಇದಕ್ಕೆ 200 ಕೊಡ್ರಿ ಅದು ರಾತ್ರಿ ತಂದು ನೆನೆಸ್ರಿ ತಿನ್ನೋದು ಬರ್ರಿ ಏನೇನು ಹೇಳ್ರಿ ನೋಡ್ರಿ ಎಲುಬಿಗೆ ಎಲ್ರಿ ಮತ್ತು ರೀ ನಟ್ಸ್ ರೀ ಮತ್ತು ಸೂರ್ಯ ಮತ್ತು ರೀ ಹಾಲು ವೆರಿ ಇಂಪಾರ್ಟೆಂಟ್ ಹಾಲು ಮತ್ತು ಬೋನ್ಸಿಗೆ ಮತ್ತು ಇದ್ರಿ ಇವು ಅಂಜೀರು ನೆನೆಸ್ರಿ ಮತ್ತು ಇನ್ನೊಂದವ್ರು ಏನು ಹೇಳ್ತಾರೆ ಅಂದರೆ ರಕ್ತ ಹೆಚ್ಚು ಮಾಡ್ಕೊಲಿಕ್ಕೆ ಇದನ್ನು ತಿನ್ನಿರಿ ಅಂತಾರೆ ಗೋಧಿನ ಬೆಳೆಸಿ ಹಸಿರು ಅದು ಈ ಗ್ರಾಸ್ ಇರ್ತೈತಲ್ಲ ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತಾರೆ ಏನು ಹೇಳ್ರಿ ನೋಡೋಣ ಅದೇನು ಗೋಧಿ ಹುಳ್ಳ ನಿಮ್ಮ ಮನ್ಯಾಗ ಗೋಧಿ ಹುಳ್ಳು ಬೆಳೆಸ್ಕೊಂಡು ಆ ಗೋಧಿಂದ ರಸ ಹುಳ್ಳದ ರಸ ಮಾಡಿ ಕುಡಿತು ಬರೀ ದಿವಸ ನಿಮ್ಗೆ ರಕ್ತ ಹೆಚ್ಚಾಗ ಯಾಕಂದ್ರೆ ರಕ್ತ ಇರಲಿಲ್ಲ ಅಂದ್ರೆ ಅಶಕ್ತನ ಕಾಲು ಹರಿಯೋದು ಯಾಕಂದ್ರೆ ಒಬ್ಬರು ಪೈಲ್ಸ್ ಇದ್ದವ್ರು ಆ ಕಡೆ ಹೋಗ್ತಿರ್ತದ್ರೆ ಇದು ತಿಂದಿದ್ದು ಆಗ್ತಿರೋದಿಲ್ಲ ಅದಕ್ಕೆ ರೀ ರಕ್ತ ಭಾಳ ಇಂಪಾರ್ಟೆಂಟ್ ರಕ್ತ ಇತ್ತಂದ್ರೆ ಎನರ್ಜಿ ರೀ ಹೌದಿಲ್ಲ ರಕ್ತ ಇತ್ತಂದ್ರೆ ಎನರ್ಜಿ ರೀ ಬೋನ್ ಸ್ಟ್ರಾಂಗ್ ಇತ್ತಂದ್ರೆ ಎನರ್ಜಿ ಇರ್ತೈತಿ ಅದಕ್ಕೆ ಇಲ್ಲಾದ್ರೆ ಏನಾಕೈತೆ ರೀ ಈಗ ಅಸ್ಟೋಪೊರೋಸಿಸ್ ಅಂತಾರಿ ಅರ್ಥರೈಟಿಸ್ ಅಂತಾರಿ ಬೋನದು ಎಲ್ಲ ಪ್ರಾಬ್ಲಮ್ ಬರ್ತಾವ್ರಿ ಹಿಡಿತಂತೈತ್ರಿ ಬೆನ್ನು ಹಿಡಿತಂತೈತಿ ಮಸಲ್ ಕ್ಯಾಚ್ ಅಂತೈತಿ ಎಲ್ಲ ಇರ್ಬೇಕಂದ್ರೆ ಅದಕ್ಕೆ ಸೂರ್ಯ ಮತ್ತು ಏನ್ರಿ ಜ್ಯೂಸ್ ವೆರಿ ಇಂಪಾರ್ಟೆಂಟ್ ಜ್ಯೂಸ್ ರೀ ABC ಜ್ಯೂಸ್ ಅಂತೂ ನಾನು ನಿಮ್ಗೆ ಹೇಳ್ಕೊಟ್ಟೇನೆ ರೀ ABC ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ABC ಜ್ಯೂಸ್
ಇವನು ಭಾಳ ಕೊಟ್ಟರೆ. ಬೀಟ್ರೂಟ್ ಯಾರು ತಿಂತಾರಲ್ರಿ, ಬೀಟ್ರೂಟ್ ತಿನ್ನೋದ್ರಿಂದನೂ ನಮ್ಮ ರಕ್ತ ಏನಾಕೈತೆ ರೀ ಹೆಚ್ಚಾಕೈತಿ. ಒಂದು ದಿವ್ಸ ಬಿಟ್ಟು ಒಬ್ರೊಬ್ರು ಏನಂತಾರೆ ಬೀಟ್ರೂಟು ದಿವಸ ತಿನ್ನಬಾರ್ದು ಅಂತಾರೆ. ಒಂದು ದಿವ್ಸ ಅದನ್ನು ತಿನ್ನಿರಿ, ಒಂದು ದಿವ್ಸ ಅದನ್ನು ತಿನ್ನಿರಿ. ಸೊ ಇಷ್ಟು ಮಾಡೋದ್ರಿಂದ ನೋಡ್ರಿ ನಮ್ದು ಬೋನ್ಸು ಕೂಡ ಏನಾಗ್ತಾವ್ರಿ ಸ್ಟ್ರಾಂಗ್ ಆಗ್ತಾವ್ರಿ. ಮತ್ತು ಇನ್ನೊಂದು ಬೋನ್ಸಿಗೆ ಇಷ್ಟೇ ಅನಿಸ್ತೈತೆ ರೀ, ಇವತ್ತು ನಾವು ಆದರಣೀಯ ಬ್ರಹ್ಮ ಇವ್ರು ಅಣ್ಣೋರ್ರಿ ಬೃಜ್ಮೋಹನ್ ಭಾಯಿಜಿ, ಆದರಣೀಯ ಬೃಜ್ಮೋಹನ್ ಭಾಯಿಜಿ ಅವ್ರು CA ಇದ್ರಿ ಲೌಕಿಕದಲ್ಲಿ, ಮತ್ತು ಲಾಯರ್ ವಿದ್ಯೆನೂ ಕೂಡ ಓದಿದ್ರಿ ಅಣ್ಣೋರು. CAನೂ ಇದ್ದರು, ಲಾಯರ್ ವಿದ್ಯೆನೂ ಕೂಡ ಓದಿದ್ರು. ಅಣ್ಣೋರ್ದು ಏನಂದ್ರೆ ವಿಶೇಷತೆ ರೀ, ಹಸನ್ಮುಖಿ ರೀ, ಬಾಬಾದ ಮೇಲೆ ಭಾಳ ಪ್ರೀತಿ, ಯಜ್ಞದ ಮೇಲೆ ಭಾಳ ಪ್ರೀತಿ, ಒಂದೊಂದು ರೂಪಾಯಿನೂ ಕೂಡ ಭಾಳ ಉಳಿಸ್ತಿದ್ರಂತ್ರಿ. ಒಂದು ರೂಪಾಯಿನೂ ಅವ್ರು ರೂಪಾಯಿನೋ ಅವ್ರ ರೂಮ್ನಾಗ ಬಿದ್ದಿತ್ತಂತ್ರಿ, ಅದು ಸಿಗುವಾತಿತ್ತಂತ್ರಿ. ಒಬ್ರು ಅಣ್ಣೋರು 15 ದಿವಸ ಆದ್ಮೇಲೆ ಸ್ವಚ್ಛ ಮಾಡಿದ್ಮೇಲೆ ಕೇಳಿದ್ರತ್ತ ₹1 ಸಿಕ್ಕಿತ್ತೇನೆ ಅಂತೆ. ಅಟ್ಟ ಅಣ್ಣೋರು ಎಕನಾಮಿ ರೀ, ಭಾಳ ಅಂದ್ರೆ ಭಾಳ ಎಕನಾಮಿ ರೀ. ಮತ್ತು ಅಣ್ಣೋರ್ಗೆ ಭೇಟಿ ಆಗ್ಲಿಕ್ಕೆ ಭಾಳ ಜನ ಬರ್ತಿದ್ರಿ. ಹಣ್ಣು ತೊಗೊಂಬರ್ತಿದ್ರಲ್ರಿ, ಅದನ್ನು ಫ್ರಿಜ್ನಾಗ ಇವ್ರು ಎಲ್ಲರೂ ಎಟ್ಟದು ಮಾಡ್ತಾರೆ, ಇವ್ರು ಫ್ರಿಜ್ ತೆಗೆದು ನೋಡೋಣ ಅಂತ ಎಲ್ಲ ಕೆಟ್ಟೈತೇನೆ ಅಂತ ಹೇಳಿ. ಅವ್ರ ಜೊತೆ ಇರುವಂಥ ಈಗ ನಮ್ಗೆ ಹೆಂಗೆ ಅಕ್ಕೋರ ಜೊತೆ ಇರ್ತೇವಲ್ಲ ಬ್ರಾಹ್ಮಿಣಿ ಅಂತಾರಲ್ಲ, ಹಂಗೆ ಅವ್ರ ಜೊತೆ ಇರುವಂಥ ಆನಂದ್ ಅನ್ನೋರು ಅಂತ ಅವ್ರು ಹೇಳ್ತಾರೆ ಏನಂತ, ನಾ ಕಾಣ್ಲಾರ್ದಾಗ ಅವ್ರ ಸೇಬು ಹಣ್ಣು ಕೆಟ್ಟಿತ್ತಂದ್ರೆ ಅದನ್ನ ತೆಗೆದಿಡ್ತಿದ್ರತ್ತ. ಏನು ಮಾಡತ್ತೀರಿ ಏನಿಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರು ಕೆಟ್ಟಿದ್ರಂದ್ರೆ ಇವ್ರು ತಿನ್ನಕ್ಕೆ ಕೊಡಂಗಿಲ್ಲಲ್ಲ, ಅದನ್ನೇನು ಮಾಡೋ ಯಾವ ತೆಗೆದಿದ್ದೆಲ್ಲ ಕಟ್ ಮಾಡಿ ಉಳ್ದಿದ್ದು ತಿನ್ನೋರತ್ರಿ. ಒಟ್ಟು ಕೆಡ್ಸಕ್ಕೆ ಕೊಡ್ತಿರ್ಲಿಲ್ಲ ಅಂದ್ರೆ ಅಷ್ಟು ಎಕನಾಮಿ ರೀ. ಅವ್ರು ORC ಹೋಗಿರ್ತಿದ್ರಿ, ದಿಲ್ಲಿ ORC ಹೋಗಿರ್ತಿದ್ರಿ. ಅದು ದೊಡ್ಡ ರಿಟ್ರೀಟ್ ಸೆಂಟರ್ ಐತ್ರಿ. ಅಲ್ಲಿ ಏನರ ಹಣ್ಣುಗಳ ತಳಗಡೆ ಬಿದ್ದು ಅಂದ್ರೆ ಅವ್ರು ಏನು ಮಾಡ್ತಿದ್ರು ಅಂತ ಅದನ್ನು ತೊಗೊಂಡು ಬರ್ತಿದ್ರು ಅಂತ. ಅವ್ರ ಜೊತೆ ಇರುವಂಥ ಆನಂದ್ ಅನ್ನೋರು ಹೇಳೋದೈತೆ, ಅದು ಬಿದ್ದೈತೆ, ಅದು ತಳ ಬಿದ್ದೈತಲ್ಲ, ಹಿಂಗೆ ಚಲೋ ತೊಗೊಂಬರ್ತೈತೆ, ತಳ ಬಿದ್ದಿದ್ದು ಚಲೋ ಐತ್ರ ನೋಡೋಣ ತೊಗೊಂಬಂದು ತಿಂತಿದ್ರಂತ. ಅವಾಗ ಅವ್ರು ಅನ್ನೋದಂತ, ಎದಕ್ಕೆ ಹಿಂಗೆ ಇಷ್ಟು ಇದು ಮಾಡ್ತೀರಂತ. ನನಗೆ ಗೊತ್ತೈತಿ ಯಜ್ಞ ಹೆಂಗೆ ಶುರುವಾತಾಗೈತಿ, ನಾನು ನೋಡೇನಿ ಯಜ್ಞ ಮೊದಲಿಂದ ಯಜ್ಞ ನಾನು ನೋಡೇನಿ ಹೆಂಗೆ ಶುರು ಆಗೈತಿ. ಬಾಬಾನ ಮನೆ ಯಜ್ಞ ಅಂದ್ರೆ ಏನ್ರಿ, ಬಾಬಾನ ಮನೆ. ನನಗೆ ಗೊತ್ತೈತೆ ಅದು ಹೆಂಗೆ ಅಂತ. ಒಂದೊಂದ್ರೂ ಎಷ್ಟು ಮಹತ್ವ ಐತಿ, ಒಂದೊಂದ್ರೂ ನಾವು ಎಷ್ಟು ಕಾಳಜಿ ಇರಬೇಕು. ನೀವು ಈಗ ಬಂದಿರಿ, ನಿಮಗೇನು ಗೊತ್ತೈತಿ ಯಜ್ಞದ ಮಹತ್ವ, ಅದೊಂದು ತೊಗೊಂಬ ಅಂತ ಹೇಳಿ ತಳಗೆ ಬಿದ್ದಿದ್ದು ಸೇತ್ ಅವ್ರ ಹಣ್ಣು ಏನು ಮಾಡ್ತಿದ್ರಿ, ಬಾಬಾನ ಮನೆಗೆ ಇದು ಮಾಡ್ತಿದ್ರಿ. ಅಣ್ಣೋರು ಭಾಳ ಹಸನ್ಮುಖಿ ರೀ. ಪ್ರತಿದಿನ 2 ಗಂಟೆ ಕೇಳ್ತಿದ್ರಿ. ಸ್ವಲ್ಪ ದಿವಸ ಈಗ 4-5 ವರ್ಷ ಆತ್ರಿ, 6-7 ವರ್ಷ ಆತ್ರಿ, ಮಧುಬನ ಬಂದಿದ್ರಿ ಅವ್ರು ಇರ್ಲಿಕ್ಕೇನೆ ಅಂತ ಹೇಳಿ. ಅವರು ಅಮೃತ ವೇಳೆ 2 ಗಂಟೆ ಕೇಳ್ತಿದ್ರಂತ್ರಿ. ಮತ್ತು ನಾವು ನೋಡೇವ್ರಿ, ನಾವು ಹೋಗ್ತೀವಲ್ರಿ, ಎಲ್ಲರ್ಕಿಂತ ಮುಂಚೆ 3 ಗಂಟೆಗೆ ಎದ್ದು ಅವ್ರಿಗೆಲ್ಲರಿಗೂ ದೃಷ್ಟಿ ಕೊಡಲಿಕ್ಕೆ ಡೈಮಂಡ್ ಹಾಲ್ನಾಗ ಬರೋರ್ರಿ. ಮತ್ತು ಎಲ್ಲರೂ ನಿದ್ದೆ ಮಾಡ್ತಿದ್ರು, ಮಾತ್ರ ಅವ್ರು ಮಾತ್ರ ಒಟ್ಟು ನಿದ್ದೆ ಮಾಡ್ತಿರ್ಲಿಲ್ಲ ರೀ. ಅಷ್ಟು ಕಡಕ್ಕೆ ಎಲ್ಲರಿಗೂ ದೃಷ್ಟಿ ಕೊಡೋರು. ಅವ್ರು 8 ದಿವಸ ಮಧುಬನ್ನಾಗ ಅದಾರಲ್ರಿ, 8 ದಿವಸ ಅವ್ರ ಮೂಲತಃ ಅವ್ರು ಅಮೃತ್ಸರದವ್ರಿ, ಪಂಜಾಬ್ದವ್ರು ಅನ್ನೋರ್ರಿ. ಎಲ್ಲರಿಗೂ ದೃಷ್ಟಿ ಕೊಡೋದು, ಎಲ್ಲರಿಗೂ ಶಕ್ತಿ ತುಂಬೋದು ಅನ್ನೋರ್ದು ವಿಶೇಷತೆ ಭಾಳ ಐತ್ರಿ. ಅಣ್ಣೋರು ಏನು ಮಾಡ್ತಿದ್ರು ಅಂದ್ರೆ ಪ್ರತಿದಿನ ಆಶಾಬೇಂಜಿ ಇವ್ರ ಜೊತೆ ಇರುವಂಥ ಆದರಣೀಯ ಆಶಾಬೇಂಜಿ ಯಾರು ದಿಲ್ಲಿ ಝೋನ್ದ ಹೆಡ್ ಅದ ರೀ ವರ್ತಮಾನದಲ್ಲಿ, ಅವ್ರು ಹೇಳ್ತಾರೆ ಒಂದು ದಿವಸ ಅವ್ರದ್ದು ಕೈ ಫ್ರ್ಯಾಕ್ಚರ್ ಆಗಿತ್ತತ್ರಿ. ಕೈ ಫ್ರ್ಯಾಕ್ಚರ್ ಆದಾಗ ನೈಟಿ ಮೇಲೆ ಇರ್ತಿದ್ರಿ, ತಳಗೆ ಹೋಗ್ತಿರ್ಲಿಲ್ಲ, ಆಫೀಸ್ನಾಗ ಎಲ್ಲರೂ ಭೇಟಿ ಆಗಕ್ಕೆ ಆಗ್ತಿರ್ಲಿಲ್ಲ ಅಂತ. 2 ದಿವಸ ಆಗೋ ತಳಗೆ ಬರಲಿಲ್ಲ ಅಂತ. ಆಮೇಲೆ 2 ದಿವಸ ಆದ್ಮೇಲೆ ಅಣ್ಣವ್ರು ಬಂದು ಕದ ಬರ್ಸಿದ್ರಂತೆ, ಬೆಂಜಿ 2 ದಿನ ಹೋಗಿ ಆ ಬಾಜಾವ್ ಹಿಚ್ಚಿ 2 ದಿನ ಆಯ್ತು, ಮುಗೀತು, ಇನ್ನು ತಳಗೆ ಬರ್ರಿ ಅಂತ. ಅಣ್ಣವ್ರಿಗೆ ಅಟ್ಟು ಸೇವಾ ಮೇಲೆ ಪ್ರೀತಿ, ಅಟ್ಟು ಭಾವನೆ ರೀ. ಒಟ್ಟು ಸೇವಾದಲ್ಲಿ ಹೆಚ್ಚು ಕಮ್ಮಿ ಆಯಿತು, ಬಾಬಾ ನಿಯಮದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಟ್ಟು ಸೇರ್ತಿರ್ಲಿಲ್ಲ ರೀ ಅಣ್ಣವ್ರಿಗೆ. ಅಷ್ಟು ಅವ್ರು ಏನಿದ್ರಿ ಸ್ಟ್ರಿಕ್ಟ್ ಇದ್ರಿ. ಮತ್ತು ಇವ್ರ ಜೊತೆ ಯಾರು ಆನಂದ್ ಅನ್ನೋರಂತ ಇರ್ತಾರಲ್ರಿ, ಅವ್ರು ಹೇಳ್ತಾರೆ ತಮ್ಮ ಅನುಭವ. ಯಾವುದು ಕಾಯಿಪಲ್ಯ ಇವರಿಗೆ ಮಾಡೋಕೆ ಎಲ್ಲಿವರೆಗೂ ಬರಂಗಿಲ್ವೋ ಅಲ್ಲಿವರೆಗೂ ಅನ್ನ ಮಾಡ್ಸೋಕೆ ಹಚ್ಚೋರತ್ರಿ. ಅದನ್ನು ಪರ್ಫೆಕ್ಟ್ ಆದಮೇಲೆ ಇನ್ನೊಂದು ಕಾಯಿಪಲ್ಯ ತಿನ್ನೋರತ್ರಿ. ಹಂಗಿದ್ರಿ ಅಣ್ಣವ್ರು. ಅಟ್ಟು ಏನ್ರಿ ಕಾನ್ಷಿಯಸ್ ರೀ, ಎಕನಾಮಿ ರೀ, ಬಾಬನ ಮೇಲೆ ಭಾಳ ಪ್ರೀತಿ ರೀ. ಬಾಬನ ಮೇಲೆ ಅಷ್ಟೊಂದು ಏನಂತ, ಯಾಕಂದ್ರೆ ಇವ್ರು ಯಾರಂದ್ರೆ, ಇವ್ರು ಯಾಕೆ ವಿಶೇಷ ಅಂದ್ರೆ ರೀ, ನಮ್ಮ ಬ್ರಹ್ಮಕುಮಾರ್, ಆದರಣೀಯ ಬ್ರಹ್ಮಕುಮಾರ್ ಅಣ್ಣಂದಿರೊಳಗಡೆ ರೀ ಇವ್ರು ಲಾಸ್ಟ್ ಅನ್ನೋರು, ವರಿಷ್ಠ ಅನ್ನೋರು ಇದ್ರಿ. ಇನ್ಮೇಲೆ ಯಾರಷ್ಟು ವರಿಷ್ಠ ಅಣ್ಣಂದಿರು ಇಲ್ರಿ. 4 ಜನ ಫೇಮಸ್ ರೀ. ಒಂದು ಜಗದೀಶ್ ಅನ್ನೋರು ರೀ, ಒಂದು ನಿರ್ವೈರ್ ಬೈಜಿ ರೀ, ಒಂದು ರಮೇಶ್ ಬೈಜಿ, ಇವ್ರು ಲಾಸ್ಟ್ ಅನ್ನೋರಿ ಬೃಜ್ಮೋಹನ್ ಬೈಜಿ ಅಂತ ಹೇಳಿ. ಇವರು CAನೂ ಓದಿದರು, ಲಾಯರ್ ವಿದ್ಯೆನೂ ಓದಿದರು, ಮತ್ತು ಇವ್ರಿ ಮಮ್ಮ ಬಾಬನ ಪಾಲನೆ ತೊಗೊಂಡಾರ. ಅದಕ್ಕೆ ಇವ್ರು ವಿಶೇಷ ರೀ. ಇವ್ರು ಕಣ್ಣಾರೆ ಮಮ್ಮ ಬಾಬಾರವರನ್ನು ನೋಡಿದ್ದಾರೆ.
ಅಣ್ಣೋರು. ಮತ್ತು ಅಣ್ಣೋರು ಒಂದಿಟ್ಟು ಟೈಮ್ ವೇಸ್ಟ್ ಮಾಡ್ತಿರಲಿಲ್ಲ ಅಂತ. ಲಾಸ್ಟ್ ಅವ್ರು ಆಶಾ ಬೆಂಚ್ ಹೇಳ್ತಾರೆ, ಒಂದು ದಿನ ಅವ್ರ ಜೀವನದಲ್ಲಿ ಅಮೃತ ವೇಳೆ ಮಿಸ್ ಇಲ್ಲದ್ರಿ. ಒಂದು ದಿನ ಮುರಳಿ ಮಿಸ್ ಇಲ್ಲದ. ರಾತ್ರಿ ICUನಾಗ ಇದ್ದಾಗೂ ಸಹಿತ ಅಮೃತ ವೇಳೆ ಹೇಳ್ತಿದ್ರಂತ. ಮುರಳಿ ಕಂಪಲ್ಸರಿ ಚಿಂತನೆ ಮಾಡ್ತಿದ್ರು. ಇವರಿಂದ ರೀ ಪ್ಯೂರಿಟಿ ಮ್ಯಾಗ್ಝಿನ್ ಅಂತ ಇಂಗ್ಲೀಷ್ ರೀ. ಈಗ ಹೆಂಗೆ ಜ್ಞಾನಾಮೃತ ಹಿಂದಿ ಮ್ಯಾಗ್ಝಿನ್ ಐತಲ್ರಿ, ಇವರಿಂದನೇ ಪ್ಯೂರಿಟಿ ಇಂಗ್ಲೀಷ್ ಮ್ಯಾಗ್ಝಿನ್ ಇವ್ರು ಇಂಗ್ಲೀಷ್ನಾಗ ಬರೀತೈತ್ರಿ. ಈ ಪ್ಯೂರಿಟಿ ಮ್ಯಾಗ್ಝಿನ್ನ ದೊಡ್ಡ ದೊಡ್ಡ VIP ಓದ್ತಿದ್ರಿ. ಇವರಿಂದ ದಿಲ್ಲಿನಾಗ ಎಷ್ಟೊಂದು VIP ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಯಾರೇ ಇರ್ಬೋದು, ಅಂಥವ್ರನ್ನ ಹೋಗಿ ಭೇಟಿ ಆಗಲಿಕ್ಕೆ ತಮ್ಮ ಸ್ವಮಾನ ದಿನ ಬರ್ರಿ ಹಿಂಗೆ ಎದ್ದವ್ರು ಹಿಂಗೆ ನೀವು ಬರ್ರಿ ಅಂತ ಹಿಂಗೆ ಒಟ್ಟು ಸ್ವಮಾನ ತಳಗೆ ಮಾಡ್ಕೊಂಡು ಹೇಳ್ತಿರ್ಲಿಲ್ಲ ಅಂತ. ಅವ್ರು ಹೆಂಗೆ ಹೇಳಾರದ, ನೀವು ಬಂದ್ರೆ ನಿಮ್ಗೆ ಫಾಯ್ದೆ ಐತೆ ಅಂದ್ ಬರೋರದು. ಮತ್ತು ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಅಂಥ ಸೇವೆ ಇವ್ರು ಅಣ್ಣೋರು ಭಾಳ ಮಾಡಿದ್ದಾರೆ. ಮತ್ತು ಅಣ್ಣೋರ್ದು ಇನ್ನೊಂದು ಏನಂದ್ರೆ ಹಾಡೋದು ಭಾಳ ರುಚಿ ಐತ್ರಿ, ಭಾಳ ಖುಷಿಲಿ. ಅವ್ರ ಜೊತೆ ಇರೋರು ಆನಂದ್ ಅನ್ನೋರು ಹೇಳ್ತಾರೆ, ನಾವು ಅಣ್ಣೋರು ನನಗೆ ಎಂದು ಕಣ್ಣು ಕಿಸಿದು ಸಿಟ್ಟು ಮಾಡಿಲ್ಲ ಅಂತ ಹೇಳ್ತಾರೆ. ಕಣ್ಣು ಕಿಸಿದು ಸಿಟ್ಟು ಮಾಡಿಲ್ಲ ಅಂತ ಹೇಳ್ತಾರೆ. ನನಗೆ ಅವ್ರು ಪಾಲನೆ ಕೊಟ್ಟಾರಂತ. ಈಗ ಅಂತಿಮ ಸಮಯದಲ್ಲಿ ಅವ್ರ ಹಾಸಿಗೆನಾಗ ಇದ್ದಾಗ ನಾನು ಒಂದು ಕ್ಷಣನೂ ಅವ್ರನ್ನ ಬಿಟ್ಟಿಟ್ಟಿಲ್ಲ ಅಂತ ಹೇಳ್ತಾರೆ. ಮೇನ್ ನಮಗೆ ಅವ್ರ ಆನಂದ್ ಅನ್ನೋರು ಹೇಳ್ತಾರೆ, ನನಗೆ ಸಿಕ್ಕಿರೋದು ಮೇನ್ ಏನಂದ್ರೆ ನಂಗೆ ಪಾಲನೆನಲ್ಲ. ಆ ಪಾಲನೆದಿಂದ ನಾವು ಇವತ್ತು ಬೆಳೀತಾ ಇದ್ದೇವೆ. ಆ ಪಾಲನೆದಿಂದ, ಸ್ನೇಹದಿಂದ ನಾವು ಬೆಳೀತಾ ಇದ್ದೇವೆ. ಏನ್ರಿ ಹಿಂಗೆ ಒರೆಸ್ಬೇಕಾದ್ರೆ ಏನ್ರಿ ಚೆಲ್ಲಿದ್ರಂದ್ರೆ, ಒಂದ್ಸಲ ಏನೋ ಒರೆಸಾತಿದ್ರೆ ಗ್ಲಾಸ್ ಬಿತ್ತಂದ್ರೆ, ಯಾಕದು ಎದಕ್ಕೆ ಹೋಗೋದಿ ಏನು ಹೋಗೋದಿ ಅದನ್ನು ಕೇಳಿಲ್ಲತ್ತೆ. ನಿನಗೇನು ಹತ್ತಿಲ್ಲಲ್ಲ ಅಂತ ಕೇಳಿದ್ರಂತ. ನೋಡ್ರಿ ಎಂಥ ಭಾವನೆ. ನಿನಗೇನು ಹತ್ತಿಲ್ಲಲ್ಲ, ಆಯ್ತು ಫುಲ್ ಸ್ಟಾಪ್ ಇಡು, ಆಗೆ ಬಡೋ ಫುಲ್ ಸ್ಟಾಪ್ ರಕ್ದೋ ಆಗೆ ಬಡೋ ಅಂತ ಹೇಳೋರತ್ರಿ. ಹಂಗೆ ನನಗೆ ಅವರಿಂದ ಪಾಲನೆ ಸಿಕ್ಕಿದ್ದು. ನಾ ಇನ್ ರಿಟರ್ನ್ ಈಗ ಅಂತಿಮ ಸಮಯದಲ್ಲಿ ಹಾಸಿಗೆನಾಗ ಇದ್ದಾಗ ಅವ್ರು ಆನಂದ್ ಅನ್ನೋರು ಹೇಳೋರತ್ತ, ನೀವು ಹೋದ್ಮೇಲೆ ನಂದು ಹೆಂಗೆ, ನನಗೆ ಯಾರು ರೊಟ್ಟಿ ಕೊಡೋರು ಅಂತ ಕೇಳೋರತ್ರ. ಅವ್ರು ಅಳಿರೋರು. ಅದಕ್ಕೆ ಅವ್ರು ಅನ್ನೋರು ಹೇಳೋರತ್ತ, ತೇರ ಕರ್ಮ ಹಿ ಇದೆ, ಈಗ ಬಾಬಾ ಪರ್ ನಿಶ್ಚಯ ಇರಕೋ ತೇರ ಕರ್ಮ ಹಿ ಇದೆ, ನಿನ್ನ ಕರ್ಮನೇ ನಿನಗೂ ಕೊಡಿಸ್ತೈತಿ, ಯಾಕೆ ನೀನು ಭಗವಂತ ಮೇಲೆ ನಿಶ್ಚಯ ಇಡು, ನಿನಗೆಲ್ಲ ಕೊಡ್ತಾರಂತ ಹೇಳಿ. ಇವ್ರ ಜೊತೆ ಇರೋರು ಅವ್ರ ಅಣ್ಣವರು, ಅವರು ನೇಪಾಳದವ್ರಿ. ಫಸ್ಟ್ ಬಂದಾಗ ನನಗೆ ಗೊತ್ತಿರಲಿಲ್ಲ. ನಾನು ಬನ್ನಿ ನನಗೆ ಹೆಂಗೆ ಅನ್ನಿಸಿದ್ರಂದ್ರೆ, ಅಣ್ಣವರು ಕೃಷ್ಣ ಇದ್ದಂಗೆ ನಂಗೆ ಅನ್ನಿಸಿದ್ರು. ನನಗೆ ಒಟ್ಟು ಇದ್ರ ಗತೆ ಅನ್ನಿಸ್ಲೇ ಇಲ್ಲ ಇವರು ಬೇರೆಯವ್ರು ಅದಾರ ಅಂತ ಹೇಳಿ. ಅಂದರೆ ಎಲ್ಲರಿಗೂ ಮೇನ್ ನಮ್ಗೆ ಜ್ಞಾನ ಸೆಕೆಂಡ್ ರೀ. ಫಸ್ಟ್ ಅನುಭವ ಮಾಡಿಸೋದು ಯಾವುದ್ರಕ್ಕಾರ, ಒಂದು ಸ್ನೇಹ, ಒಂದು ಪಾಲನೆ ರೀ. ಅವ್ರು ಲಾಸ್ಟಿಗೆ ಒಬ್ರ ಜೊತೆ ಇರುವಂಥ ಅಕ್ಕೋರು ನರ್ಸ್ ಇವ್ರಿಗೆ ಪಾಲನೆ ಕೊಡಕತ್ತಿದ್ರು. ಅಂದರೆ ನರ್ಸ್ ನೋಡತ್ತಿದ್ರು ಅವ್ರ ಬಾಬಾನ ಮಗುನ ಸರೆಂಡರ್ ಸಮರ್ಪಿತ ಅಕ್ಕೋರು. ಅವ್ರು ಹೇಳತ್ತಿದ್ರು ಲಾಸ್ಟಿಗೆ ಅವ್ರನ್ನ ಕೈ ಮುಟ್ಟಿದಾಗ ನಂದು ದೇಹ ಅರಿವು ಹೋಯ್ತು, ಅವ್ರದ್ದು ನಾ ದೇಹ ಮರತ್ನಿ. ನನಗೆ ಹಂಗೆ ಅನುಭವ ಆಯ್ತು. ಲಾಸ್ಟಿಗೆ ನಾನು ಇವ್ರನ್ನ ಟ್ರೀಟ್ ಮಾಡಬೇಕಾದ್ರೆ, ಇವ್ರಿಗೆ ನೋಡ್ಕೊಳ್ಳಿಕ್ಕೆ ಇದ್ದಾಗ, ನಾ ಅವ್ರನ್ನ ಮುಟ್ಟಿದಾಗ ನನ್ನ ದೇಹನೂ ಮರ್ತಿದ್ನಿ, ನಾ ಅವ್ರ ದೇಹನೂ ಕೂಡ ಮರ್ತಿದ್ನಿ. ಲಾಸ್ಟಿಗೆ ಅನ್ನೋರು ಯಾವಾಗ ಏನರ ಪ್ರಾಬ್ಲಮ್ ಬತ್ತಂದ್ರೆ ಅವ್ರು ಒಂದೇ ಮಾತು ಅನ್ನೋರತ್ತ, ಮೇ ಅಖೇಲ ಕಾಫಿ ಹೂ ಅನ್ನೋರತ್ರಿ. ನಾ ಒಬ್ಬ ಸಾಕಂತಿದ್ರಂತ್ರಿ. ನಾ ಒಬ್ಬ ಸಾಕ್ಯಾಕಂದ್ರೆ ಮೇರೆ ಪಾಸ್ ಸರ್ವಶಕ್ತಿಮಾನ್ ಬಾಬಾ ಹೇನ ಅನ್ನೋರತ್ರಿ. ನಾ ಒಬ್ಬ ಸಾಕ್ಯಾಕಂದ್ರೆ ನನ್ನ ಜೊತೆ ಯಾರಾದರೂ ಸರ್ವಶಕ್ತಿಮಾನ್ ಶಿವ ಬಾಬಾ ಅದನ್ನೆಲ್ಲ ನಾ ಮಾಡ್ಬೋದು ಅಂತ ಹಿಂಗೆ ಇವರು ಆಶಾ ದೀದಿಜಿ ಅವ್ರಿಗೆ ಹೇಳ್ತಿದ್ರತ್ರಿ. ಅಷ್ಟು ಅಣ್ಣೋರ್ದು ಅನುಭವ ಭಾರಿ ಐತ್ರಿ. ಈಗ ಇವ್ರದ್ದು ಅಣ್ಣೋರು ಬಾಬಾದ ಮಮ್ಮಂದ ಇವ್ರು ಹೆಂಗೆ ಬಂದರು ಜ್ಞಾನಕ್ಕೆ ಬಂದರು ಅಂತ ನೋಡ್ರಿ. ಇವ್ರಿ ಅಣ್ಣೋರು ಅಮೃತ್ಸರ್ನೇ ಪಂಜಾಬ್ನಾಗ ಇದ್ರಂತ್ರಿ. ಇವ್ರ ತಂದೆ ಆರ್ಯ ಸಮಾಜಿ, ಇವ್ರ ತಾಯಿ ಒಬ್ರು ಗುರುಗಳನ್ನ ಮಾಡ್ಕೊಂಡಿದ್ರು, ಅವ್ರ ಕಡೆ ಹೋಗಿದ್ರಂತ. ಇವ್ರಿಗೆ ಯಾರೋ ಹೇಳಿದ್ರಂತ, ಹಿಂಗೆ ಓಂ ಶಾಂತಿ ಅಕ್ಕಂದಿರು ಬಂದಾರು, ಬ್ರಹ್ಮಕುಮಾರಿ ಅಕ್ಕಂದಿರು ಬಂದಾರು, ದೇವಿಗಳು ಬಂದಾರು. ಇವ್ರು ಆರ್ಯ ಸಮಾಜಿ ಕಟ್ಟ, ಇವ್ರ ತಂದೆ ಕಟ್ಟ ಇದ್ರತ್ತ. ಇವ್ರು ದೇವಿನೂ ನಂಬ್ತಿರಲ್ಲ, ಆರ್ಯ ಸಮಾಜಿ ಮಂದಿ ದೇವಿನೂ ನಂಬಂಗಿಲ್ಲ, ಮೂರ್ತಿ ಪೂಜಾನೂ ಮಾಡಂಗಿಲ್ಲ ರೀ. ಅವ್ರು ಬಂದಾರ ನೋಡೋಣ, ದೇವಿಗಳು ಯಾರು ಬಂದಾರ ನೋಡು ಏನು ಹೇಳ್ತಾರತ್ತ. ಇವ್ರು ಹೋದ್ರತ್ತ. ಹೋಗಿ ಬಂದು ಏನೇನು ಜ್ಞಾನ ಬಂದು ಕೇಳ್ತಿದ್ರಲ್ಲ, ಇವ್ರು ಬಂದು ಏನು ಮಾಡ್ತಿದ್ರಂತ ಅವ್ರಿಗೆ ಬಂದು ಹೇಳ್ತಿದ್ರಂತ. ಮನೆಗೆ ಬಂದು ಇವ್ರಿಗೆಲ್ಲ ಮಕ್ಕಳಿಗೆ, ಇವ್ರ ಪತ್ನಿಗೆ. ಇವ್ರ ತಾಯಿ ಬೇರೆ ಕಡೆ ಹೋಗಿದ್ರಂತ. ಆಮೇಲೆ ಹೇಳ್ಕೋತ ಇಂಟ್ರೆಸ್ಟ್ ಬೆಳಕತ್ತಂತ ಇವ್ರ ಅಣ್ಣವ್ರು ಏನಂದ್ರೆ, ಇವ್ರ ತಂದೆ ಏನು ಹೇಳಿದ್ರು, ಬರ್ರಿ ನೀವು ಓಂ ಶಾಂತಿ ಬರ್ರಿ, ಅಲ್ಲಿ ಏನು ಜ್ಞಾನ ಹೇಳ್ತಾರೆ ನೀವು ಕೇಳ್ರಿ ಅಂತ ಇವ್ರ ಪತ್ನಿಗೆ, ಇವ್ರ ಮಕ್ಕಳಿಗೆ ಹೇಳಿದ್ರಂತ. ಇವ್ರ ಮತ್ತು ಇವ್ರ ತಮ್ಮ ಇಬ್ಬರೇ, ಹೆಣ್ಮಕ್ಳು ಯಾರಿಲ್ಲ, ಇವ್ರಿಬ್ಬರೇ. ಇವ್ರು 7 ಗಂಟೆಗೆ ಹೇಳ್ತಿದ್ರಂತ. ಅವಾಗ ಇವರ ಲಾಯರ್ ವಿದ್ಯೆ ಓದ್ತಿದ್ರತ್ರಿ. CAನೂ ಓದತ್ತಿದ್ರು ಆಪ್ಷನಲ್ಲ, ಈ ಕಡೆ ಲಾಯರ್ ವಿದ್ಯೆನೂ ಓದೋದು ಲಾಸ್ಟ್ ಇಯರ್ ಇದ್ರತ್ತ. ಆಗಿನ ಟೈಮದ ಲಾಯರ್ ವಿದ್ಯೆ, ಆಗಿನ ಟೈಮದ CA ಪಾಸ್ ಮಾಡೋದು ಎಷ್ಟು ರಗಡ್ ಆಕೈತ್ರಿ. ಈಗ ಆಗಿನ ಟೈಮ್ ರೀ, ಮೋಸ್ಟ್ಲಿ ಅನ್ಸೋ ಮಟ್ರಿ 1950-55 ಮಾತ್ರ ಇದು. ಅವಾಗ ಇವರು ಬಂದ್ರಂತ್ರಿ.
ಅವ್ರ ಪಪ್ಪಾಗೆ ಹೇಳಿದತ್ತೆ, ನೀನು ಏನು ಮಾಡಪ್ಪ, ನಾ ಮಳ್ಕೊಂಡಿರ್ತೀನಿ, ನನ್ನ ಎಬ್ಸೊಂಡು ಹೋಗಿ ಗಾಡಿ ಹಾಕು, ನಾ ಬರ್ತೇನೆ. ಯಾಕಂದ್ರೆ ಇವ್ರ ಪಪ್ಪ ಮಮ್ಮಿ ಕ್ಲಾಸಿಗೆ 4 ಮುಂಜಾನೆ ಅಮೃತ ವೇಳೆ ಹೋಗ್ತಿದ್ರತ್ರಿ ಕ್ಲಾಸಿಗೆ. ಹೋದ್ರಂತ ಆಮೇಲೆ ಕ್ಲಾಸಿಗೆ ಹೋಗಕತ್ರ ಅವಾಗ ಚಂದ್ರಮಣಿ ದಾದಿ ಇದ್ರಿ ಪಂಜಾಬ್ನಾಗ. ಚಂದ್ರಮಣಿ ದಾದಿ ಕ್ಲಾಸ್ ಮಾಡತ್ತಿದ್ರಂತ. ಅಕ್ಕೋರಿಗೆ ಗೊತ್ತೈತಿ ಇವ್ರು ಅವ್ರ ಮಗ ಬಂದಾನಂತ. ಕೇಳಿದ್ರಂತ, ಪ್ರೈಲೋಪ್ ಅಂದ್ರೆ ಅರ್ಥ ಏನು ಅಂತ ಹೇಳಿದೆ. ಹೇಗೆ ಸೂರ್ಯನ ಎದುರುಗಡೆ ಬಾದಲ್ ಮೋಡ ಬತ್ತಂದ್ರೆ ಹೆಂಗೆ ಸೂರ್ಯ ಪ್ರೈಲೋಪ್ ಆಗ್ಬಿಡ್ತಾನೆ, ಗುಪ್ತ ಆಗ್ತಾನೆ, ಅದ್ರ ಅರ್ಥ. ವಾ 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 ಬೇಷೋ ಬೇಷೋ ಅಂದ್ರೆ ಚಂದ್ರಮಣಿ ದಾದಿ ಅವರಿಗೆ ಜ್ಞಾನ ಹೇಳಿದ್ರ, ಖುಷಿ ಆದ್ರತ್ತ. ಆಮೇಲೆ ಇವ್ರಿಗೆ ಕೋರ್ಸ್ ತೊಗೊಂಡ್ರತ್ತ. ಕೋರ್ಸ್ ತೊಗೊಂಡು ಮೊದಲ ಲಾಯರ್ ವಿದ್ಯೆ ರೀ. ಲಾಯರ್ ವಿದ್ಯೆ ವ್ಯಕ್ತಿದು ಏನು ಇರ್ತೈತೆ ರೀ ತಲೆ, ಎಲ್ಲದಕ್ಕೂ ಕ್ವಶನ್. ಇವ್ರು ಅನ್ನೋರದು, ನೀ ಆತ್ಮ ಅದೇ, ನಾಯಕ್ ನಾ ಆತ್ಮ ಅದೇ, ನನ್ನ ಆತ್ಮ ಅದೇ ಅನ್ನೋರತ್ರಿ. ನಾ ಆತ್ಮ ಅನ್ನೋದು ಬದಲು ನನ್ನ ಆತ್ಮ ಅದೇನೆ ಅಂತ ಅನ್ನೋರತ್ರಿ ಇವ್ರು. ಎಲ್ಲದಕ್ಕೂ ಕ್ವಶನ್ ಅಂತ, ಒಟ್ಟು ಕ್ವಶನ್ ಅಂದ್ರೆ ಕ್ವಶನ್ ಬೇಡ. ಆದರೂ ಈಗ ಯಾರೇ ಅಕ್ಕಂದ್ರೆ ಕೋರ್ಸ್ ಕೊಡ್ಬೇಕಾದ್ರೆ ಭಾಳ ಕ್ವಶನ್ ಕೇಳ್ತಾರ, ಬಿಟ್ಟು ಬಿಡ್ತಾರಿಲ್ರಿ. ಕರೆ ಇವ್ರು ಅವ್ರ ಮಗ ಅಂತ ಹೇಳಿ ಸ್ವಲ್ಪ ಇವ್ರಿಗೆ ಗೌರವ ಜಾಸ್ತಿ ಎಲ್ಲ ಕೊಡೋರತ್ರಿ. ಯಾಕಂದ್ರೆ ಅವ್ರ ಮಗ ಬರತ್ತಾರತ್ ಹೇಳಿ. ಆಮೇಲೆ 7 ದಿನ ಆತಂತ. ಕರೆ ಒಂದು ಇಷ್ಟ ಏನಾತಂದ್ರೆ, ನೀ ಆತ್ಮ ಹೊಳ್ಳಿ ಹೋಗಿ ಪುನರ್ಜನ್ಮ ಮನುಷ್ಯನಾಗೆ ಹುಟ್ಟತಾನೋ, ಪ್ರಾಣಿ ಪಕ್ಷಿಯಾಗಿ ಹುಟ್ಟಂಗಿಲ್ಲ, ಅದು ಬಾಸ್ ಇರ್ತದೆ. ಇದು ಚಲೋ ಐತೆ. ಪ್ರಾಣಿ ಪಕ್ಷಿಯಾಗಿ ನಾವು ಹುಟ್ಟಂಗಿಲ್ಲ, ನಾವು ಆತ್ಮ ಹೋಗಿ ಏನಾಗ್ತೀವಿ ಹೊಳ್ಳಿ ಮನುಷ್ಯರಾಗೆ ಹುಡ್ತೀವಿ ಅಂತ. ಇದು ಕಮಲ್ ದಾದಿ ಅಂತ ಇದ್ರಿ ಅಂತ್ರಿ, ಕಮಲ್ ಸುಂದರಿ ದಾದಿ ಅಂತ ಹೇಳಿ. ಅವ್ರು ಯೋಗ ಮಾಡಿಸ್ತಿದ್ರು ಹತ್ರಕ್ಕೋರು. ಇಟ್ಟು ಚಂದ ಯೋಗ ಮಾಡ್ಸೋರತ್ರಿ, ಭಾಳ ಚಂದ ಯೋಗ ಮಾಡ್ಸೋರತ್ರಿ. ಅವ್ರು ಬಂದ್ರತ್ತ, ಅವ್ರು ಯೋಗ ಮಾಡ್ಸಕತ್ರ ಏನು ಹೇಳಕತ್ತಂದ್ರೆ, ನೀ ಪವಿತ್ರ ಆತ್ಮ ಅದಿ, ನೀ ಶುದ್ಧ ಆತ್ಮ ಅದಿ ಅಂತ. ಅವ್ರಿಗೆ ಅನ್ಸಾಕತ್ತ, ನಾ ಉಳ್ಳಾಗಡ್ಡಿ ಬಳು ಆಯ್ತಿರ್ತೀನಿ, TV ಫಿಲ್ಮ್ ನೋಡ್ತೀನಿ, ಇವ್ರಿಗೆ ನನಗೆ ಪವಿತ್ರ ಶುದ್ಧ ಆತ್ಮ. ಹ್ಞೂ ಪವಿತ್ರ ಶುದ್ಧ ಆತ್ಮ. ಇವ್ರಿಗೆ ಫಿಲ್ಮ್ ನೋಡೋದು ಚಟ ಇತ್ತತ್ತ. ಆಮೇಲೆ ಫಸ್ಟ್ ಡೇ ಯಾವಾಗ ಬಾಬಾನ ಮನೆಗೆ ಬಂದ್ರಲ್ರಿ, ಅವಾಗ ಮೊದ್ಲಿನ ಗತೆ ಬಾಬಾನ ಹಾಡು ಇರ್ತಿರ್ಲಿಲ್ಲ ರೀ, ಲೌಕಿಕ ಹಾಡನ್ನು ಹಚ್ಚಿದ್ರು. ಅವಾಗ ಯಾವುದೋ ನಾಗಿನಿ ಫಿಲ್ಮ್ ಅಂತ ಬಂದಿತ್ತಂದ್ರೆ ಅದ್ರದ್ದು ಟ್ಯೂನ್ ಹಚ್ಚಿದ್ರತ್ತ. ಅವಾಗ ಒಂದ್ಸ ಕೆಂಪು ಲೈಟ ಫಿಲ್ಮ್ ಹಾಡೋದು ಚಲೋ ಅನಿಸ್ತದ, ಅವ್ರಿಗೆ ಚಲೋ ಅನಿಸ್ತದ್ರಿ. ಆಮೇಲೆ ಅವರು ಇದಕ್ಕೆ ಬಂದ್ರತ್ರ. ಆವಾಗ ಅವ್ರಿಗೆ ಏನೋ ಕಮಲ್ ಸುಂದರಿ ದಾದಿ ಯೋಗ ಮಾಡಿಸ್ಬೇಕಾದ್ರೆ, ನೀ ಶುದ್ಧ ಆತ್ಮದಿ, ನೀ ಪವಿತ್ರ ಆತ್ಮದಿ ಅಂತ ಅವ್ರಿಗಂತೂ ಒಳಗೆ ಅನಿಸ್ಲಿಲ್ಲ, ನಾ ಅಂತೂ ಇಲ್ಲ. ಇವ್ರು ಒಂದಿಟ್ಟು ಹೊರಗೆ ಹೋದ್ರಿ, ಒಳಗೆ ಹೋದ್ರೆ ಕಮಲ್ ಸುಂದರಿ ದಾದಿ ಯೋಗ ಯಾರೋ ಕರೆದಂತೆ ಇವ್ರು ಹೋದ್ರೆ. ಅವ್ರಿಗೆ ಜ್ಯೋತಿ ಬಂದಂಗೆ ಆಯ್ತು ರೀ. ಬಾಬಾನ ಜ್ಯೋತಿ ಕಿರಣಗಳು ಅವ್ರಿಗೆ ಸುತ್ತಲೂ ತಿರುಗಿಸ್ದಂಗೆ ಆಯ್ತು. ಪೂರ ರೂಮ್ ಎಲ್ಲ ಜ್ಯೋತಿ ಬೆಳಕು. ಅವಾಗ ಇವ್ರಿಗೆ ಏನಪ್ಪ ಇದೇನು ಅನುಭವ, ಇದೇನು ನನಗೆ ಬಾಬಾ ಅಂತೂ ಗೊತ್ತಿಲ್ಲ, ಜ್ಞಾನ ಒಟ್ಟು ತಿಳ್ಕೊಂಡಿಲ್ಲ, ಯೋಗು ನನಗೆ ಹತ್ತಂಗಿಲ್ಲ. ಅವ್ರಿಗೆ ಏನಾಯ್ತು ಏನೋ. ಆಮೇಲೆ ಅದು ಏನು ಬಂತು, ಆಮೇಲೆ ಅವ್ರು ಅಕ್ಕರು ಬಂದ್ರಲ್ರಿ. ಆಮೇಲೆ ಅವ್ರ ಮಾತಿಗೆ ನಾ ಬೆಲೆ ಕೊಡಬೇಕು, ಕ್ವಶನ್ ಮಾಡಬಾರ್ದು, ಇವ್ರು ಏನು ಹೇಳ್ತಾರೆ ನಾವು ಕೇಳ್ಬೇಕಂತ ಅನಿಸ್ತತ್ರಿ. ಅಂದ್ರೆ ಬಾಬಾ ನೋಡ್ರಿ ಅನ್ನೋರ ಯಾರಿಗೇನು ಟಚ್ ಮಾಡ್ಬೇಕು ಅನಿಸ್ತೈತಿ, ಯಾರಿಗೇನು ಅನುಭವ ಮಾಡಿಸ್ಬೇಕು ಅನಿಸ್ತೈತಲ್ಲ, ಆ ಅನುಭವ ಮಾಡಿಸಿ ತನ್ನ ಕೆಲಸ ಮಾಡ್ಕೊಂಡ್ಬಿಡ್ತಾನೆ ರೀ. ಆಗಿನ ಟೈಮ್ದಾಗ ಬಾಬಾ ಇವ್ರನ್ನ ಹಿಡ್ಕೋಬೇಕಂದ್ರೆ ಅರ್ಥ ಮಾಡ್ಕೊರ್ಲ. CA ಅಂದ್ರೆ ಏನ್ರಿ, ಏನು ಬೇಕಾದ್ ಮಾಡ್ಬೋದಿತ್ತು ಅವ್ರು. ಆಮೇಲೆ ಆಯ್ತು. ಆಮೇಲೆ ಮಧುಬನ್ಗೆ ಹೋಗೋದು ಬರ್ತತ್ರಿ. ಇವ್ರ ಮಮ್ಮಿ ಪಾಪಾಗೆ ಬರ್ತತ್ತ, ನೀವು ಮಧುಬನ್ಗೆ ಬರ್ರಿ, ಯಾಕಂದ್ರೆ ಭಾಳ ದಿವಸ ಬರಾಕತ್ರಿ. ಇವ್ರು ಬರೋದಂತ, ನಿಮ್ಮ ಮಕ್ಳಿಗೆ ಅಲೋ ಇಲ್ಲ ಅದಕ್ಕೆ ಲೆಟ್ರ್ ಬರೋದತ್ತು ಬಾಬಾಗ. ಯಾಕೆ ಅವ್ರು ಬರತ್ತಾರೆ, ನಾವು ಬರ್ತೀವಲ್ಲ, ಅವ್ರ ಮಕ್ಳಿಗೂ ಅಲೋ ಮಾಡಿರಲ್ಲ ನೀವು ಅಂತ ಹೇಳಿ ಲೆಟ್ರ್ ಬರೋದ್ರತ್ತು ಬಾಬಾಗ. ಆಯ್ತು ಬರ್ರಿ ಅಂತ ಬಂದಿರತ್ತೆ. ಎಲ್ಲರೂ ಇವ್ರ ಮಮ್ಮಿನೂ ಭೇಟಿ ಆದ್ರಂತ, ಇವ್ರ ಪಪ್ಪನೂ ಭೇಟಿ ಆದ್ರೆ, ಇವ್ರ ಪಾಳೆ ಬರ್ತತ್ರಿ. ಬಾಬಾನ ಪರ್ಸ್ನಲ್ ಭೇಟಿ ಹಾಕಿತ್ರ ಅವಾಗ. ಇಲ್ಲಿ ಬಾಬಾ ಒಬ್ರೊಬ್ರನ್ನ ಭೇಟಿ ಮಾಡಿಸ್ತಿದ್ರೆ. ಬಾಬಾ ಭಗವಂತ, ಸ್ವಯಂ ಭಗವಂತ ಬ್ರಹ್ಮ ಬಾಬನ್ ತನುವಿನಲ್ಲಿ ನೋಡಿದವ್ರು ಇವ್ರಿ. ಬ್ರಹ್ಮ ಬಾಬನ್ ತನುವಿನಲ್ಲಿ ಶಿವ ಬಾಬಾ ಬಂದಿರೋದ ನೋಡಿರೋರು. ಅವರು ಬಂದು ಕರೆದು ಕೂಡ ಕೇಳಿದ್ರಂತ, ಏನು ಕೇಳಿದ್ರಂತ, ಏನು ಮಾಡತ್ತಿ ಅಂತ. ನಾನು ಲಾಯರ್ ವಿದ್ಯೆ ಓದತ್ತೆ, ಲಾಸ್ಟ್ ಇಯರ್ ಅದೇನೆ ಅಂತ. ಆಯ್ತು ಹಂಗಾರೆ ಓದ್ ನೀನು ಅಂತ. CA ಮಾಡತ್ತೇನು ಬಾಬಾ ಅಂತ. ಆಯ್ತು ಓದ. ಅವ್ರ ತಮ್ಮನ ಕರೆದಂತ. ಅವ್ರ ತಮ್ಮ 11 ವರ್ಷ ಇದ್ರಿ. 11 ವರ್ಷ ಇದೆ, 11 ಫಸ್ಟ್ ಇಯರ್ ಇದ್ದ. ಅವಾಗ ಏನಂದು, ನೀವು ಪಟಕ್ನ ಈ ಜ್ಞಾನಕ್ಕೆ ನಡೆದು ಬಿಡು ಅಂತ ಅಂದ್ಬಿಟ್ರತ್ತ. ಅವ್ರಿಗೆ ಒಳಗೆ ಯೋಚನೆ ಬರ್ತತ್ತ, ಸರೆಂಡ್ರ್ ಆಗಿಬಿಡತ್ತೆ. ಅವ್ರಿಗೆ ಒಳಗೆ ಯೋಚನೆ ಬರ್ತತ್ತ, ಇವ್ರು ಮಾತ್ರ ನಾನು ಜಾಬ್ ಮಾಡಂತಾರು ನನಗೆ, ಮತ್ತು ಈ ನನ್ನ ತಮ್ಮಗೆ ಮಾತ್ರ ಸಮರ್ಪಿತ ಆಗಂತಾರೆ. ಹಂಗ್ಯಾಕೆ ಅದು ಯೋಚನೆ ಬರ. ಯಾಕಂದ್ರೆ ಅವ್ರ ತಮ್ಮಂದ ಆಯುಷ್ಯನ ಕಡಿಮೆ ಇತ್ತು ರೀ. ಅವ್ರು 2 ವರ್ಷ ಬಾಬಾನ ಮನೆಗೆ ಸಮರ್ಪಿತ ಆದ್ಕೊಳ್ಳೇನ ದೇಹ ತ್ಯಾಗ ಮಾಡಿಬಿಟ್ರು. ನೋಡ್ರಿ ಬಾಬಂದು ಹೆಂಗೆ ಮುಂದಾಲೋಚನೆ ಐತೆ. ಇವರಿಗೆ ಜಾಬ್ ಮಾಡಂದ್ರು, ಇವ್ರು 8 ವರ್ಷ ಬದುಕ್ರಿ, 92ನೇ ವರ್ಷಕ್ಕೆ ಸರಿ ಬಿಟ್ಟಾರಿ ಇವ್ರು. ಅವ್ರಿಗೆ ಬಾಬಾ ಏನು ಹೇಳ್ದ, ಬೇಗನೆ ಸಮರ್ಪಿತ ಆಗು, ಯಜ್ಞದಲ್ಲಿ ನಡೆದು ಬಿಡುವಂತೆ, ಇದು ಜ್ಞಾನ ಮಾರ್ಗಕ್ಕೆ ನಡೆದು ಬಿಡುತ್ತೆ ಇದು. ಆಮೇಲೆ ಆಯ್ತು ರೀ, ಇವ್ರು ಜಾಬ್ ಮಾಡಕತ್ರು. ದೊಡ್ಡ ಒಂದು ಆಫೀಸ್ ಹಾಕಿದ್ರಿ. ತಮ್ಮ ದಿಲ್ಲಿಗೆ ಹೋದ್ರಂತ. ದಿಲ್ಲಿನಾಗ ಆಫೀಸ್ ಹಾಕಿ ಲಾಯರ್ ವಿದ್ಯೆ ಮುಗಿಸಿದ್ರು.
ಆಫೀಸ್ ಹಾಕಿ ಕೆಲಸ ಮಾಡ್ತಾರೆ ಹಂಗೆ ಮಾಡ್ತಾರೆ. ಆಮೇಲೆ ಮತ್ತೆ ಮಧುಬನ್ಗೆ ಹೋಗೋದು ಬಂತೈತೆ. ಮಧುಬನ್ಗೆ ಹೋಗೋದು ಬಂದ್ಮೇಲೆ ಮತ್ತೆ ಬಾಬಾ ಕೇಳಿದ್ರತ್ತ. ಬಾಬಾ ಕರೆದ ಕೂಡಲೇ ಕೇಳಿದ್ರತ್ತ, ಏನು ಮಾಡಾತಿ ಅಂತ ಹೇಳಿ. ಫಸ್ಟ್ ಮಧುಬನ್ನಾಗೆ ಯಾವಾಗ ಬಾಬನ್ ಮಿಲನ್ ಆತ್ಲ, ಬಾಬಾ ಏನಂದ್ರೆ ನೀನು ಪವಿತ್ರ ಆತ್ಮ ಅದಿ ಮತ್ತು ಅವ್ರು ಯೋಚನೆ ಮೇತ ಆ ಅಕ್ಕರು ನನಗೆ ಪವಿತ್ರ ಆತ್ಮ ಅಂದರು. ಬಾಬಾನ ದೃಷ್ಟಿ ಕೊಟ್ಕೊಳ್ಳಿ ನೀ ಪವಿತ್ರ ಆತ್ಮ ಅದಂತೆ. ಒಳಗಡೆ ತಿನ್ನಾಕತ್ತೇನೆ, ನಾ ಫಿಲ್ಮ್ ನೋಡ್ತೀನಿ, ಹೊರಗಿಂದೆಲ್ಲ ತಿಂತೀನಿ, ಒಳಗಡೆ ಬೆಳವಡ್ತೀನಿ, ಹೊರಗಿಂದೆಲ್ಲ ಮಾಡ್ತೀನಿ. ಆಮೇಲೆ ಖರೆ ಹೇಳ್ಬೇಕಲ್ಲ ಬಾಬಾಗ. ಆಮೇಲೆ ಯಾವಾಗ ಬಾಬಾ ಹೋದ್ರಲ್ರಿ, ಬ್ರಹ್ಮ ಬಾಬಾ ಏನೋ ಹಿಂಗೆ ತಿರ್ಗಾಡ್ಕೋತ ಹೊರಗೆ ಹೊಂಟಿದ್ರತ್ತ. ತಿರ್ಗಾಡ್ಕೋತ ಹೊರಗೆ ಹೋಗ್ಬೇಕಾದ್ರೆ ಏನಂದ್ರತ್ತ, ಅವ್ರು ಯಾರೂ ಇಲ್ದಾಗ ಒಳಗೆ ಬಾಬಾ ಹೋಗ್ಬಿಟ್ಟದು. ಬ್ರಹ್ಮ ಬಾಬಾ ಕೇಳಿದ್ರೆ ಏನಾಯ್ತು ಅಂತ. ಬಾಬಾ ನಾ ಹಿಂಗೆಲ್ಲ ಮಾಡ್ತೀನಿ, ಆಯ್ತು ಇನ್ನು ಮೊದಲೆಲ್ಲ ಮಾಡ್ತಿದ್ದಿಲ್ಲ, ಇನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ರು. ಅವಾಗಿಂದ ಅವ್ರು ಮಾಡೋದು ಬಿಟ್ಬಿಟ್ರಂತ. ಅಂದ್ರೆ ಖರೆ ಬಾಬಾ ಹೇಳೋದ್ರಿಂದ ಹೆಂಗೆ ಇದಾಕೈತೆ ನೋಡ್ರಿ. ಅವ್ರ ಮಾತಿನ ಶೈಲಿ ನೀವು ಕೇಳ್ಬೇಕ್ರಿ, ಅಟ್ಟು ನಗಸ್ಕೋತ ಹೇಳ್ತಾರೆ ರೀ ಅವ್ರು. ಆಮೇಲೆ ಮತ್ತೆ ಇನ್ನೊಂದು ಸಲ ಮಧುಬನ್ ಬಂದ್ಕೂಳೆ ಬಾಬಾ ಕೇಳಿದ್ರಂತ, ಏನು ಮಾಡಾತಿ ಈಗ ಅಂತ ಮಿಲನ್ನಾಗ. ಅವಾಗ ಬಾಬಾ ಹೇಳಿದ್ರಂತ, ಬಾಬಾ ಹಿಂಗೆ ನಾನು ಆಫೀಸ್ ತೆಗ್ದೇನು ದಿಲ್ಲಿನಾಗ ಲಾಯರ್ ಕೆಲಸ ಮಾಡತ್ತೀರಂತ. ಬಾಬಾ ಕೇಳಿದ್ರು, ಸಮೀಪ ಬಾ ಅಂತ ಕರೆದು ಸಮೀಪ ಬಂದು ಕರೆದು ಏನು ಹೇಳಿದ್ರೆ, ನೀನು ಅದ್ಯಾಕೆ ಸುಳ್ಳು ಹೇಳೋದು ಖರೆ ಮಾಡೋದು, ಸುಳ್ಳು ಇದು ಖರೆ ಅದನ್ನೇ ಕೆಲಸ ಮಾಡ್ತಿ, ಗೌರ್ಮೆಂಟ್ ಜಾಬ್ ಮಾಡಿಬಿಡತ್ತಂದ್ರೆ. ಆಯ್ತೇನು ಬಾಬಾ ಹೇಳಲ್ಲ ಅಂತ ಹೇಳಿ ಅದನ್ನೆಲ್ಲ ಆಫೀಸ್ ಮಾಡಿ ತೆಗೆದ್ರಂತ. ಫರ್ನಿಚರ್ ಹೋಗಿ ಬಾಬಾನ ಮನೆಗೆ ಕೊಟ್ರಂತ, ಅಲ್ಲಿ ಸಾಮಾನುಗಳನ್ನ. ಆಮೇಲೆ ಇವರು ಅಲ್ಲೇ ಪೇಪರ್ ತೆಗೆದು ನೋಡಿದ್ರತ್ತ. ಅಲ್ಲಿ CA ವಿದ್ಯೆ ಓದಿದ್ರಲ್ಲ, ಅದಕ್ಕೆ ಗೌರ್ಮೆಂಟ್ ಜಾಬ್ ಹುಡುಕಿದ್ರತ್ತ. ಅದನ್ನು ಹಾಕಿದ್ರೆ ಅಪ್ಲೈ ಮಾಡಿದ್ರತ್ತ. ಅದು ಗೊತ್ತಿಲ್ಲ ಅವರಿಗೆ ಏನಂತ್ರಿ, ಟೈಪ್ ಮಾಡಿ ಕಳಿಸ್ಬೇಕು, ಕಂಪ್ಯೂಟರ್ಲೇ ಮಾಡಿ ಕಳಿಸ್ಬೇಕು. ಇವ್ರ ಕೈಲೇನ ಬರೋದು ಕಳಿಸ್ಬಿಟ್ರಂತ್ರಿ. ಆಮೇಲೆ ಇವ್ರ ಕೈಲೇ ಬರೋದು ಕಳಿಸಿದ್ರಿ. ಆಮೇಲೆ ಅಲ್ಲಿ ಹೋದ್ರಿ, ಅಲ್ಲಿ ಟ್ರೈನ್ಯಾಗ ಹೋಗ್ಬೇಕಾದ್ರೆ ದೊಡ್ಡ ಇಂಗ್ಲೀಷ್ನಾಗ ಮಾತಾಡೋ ದಿಲ್ಲಿದವ್ರು ಬಂದಿದ್ರತ್ರಿ. ಇವ್ರಿಗೇನು ಅಟ್ಟ ಪಂಜಾಬ್ದವ್ರು ಇದು ಇಂಗ್ಲೀಷು ಅಟ್ಟು ಬರ್ತಿರ್ಲಿಲ್ಲ ಅಂತ ಅಣ್ಣೋರಿಗೆ. ಹಂಗೆ ಟ್ರೈನಾಗ ಕೂತ್ರಂತ್ರಿ. ಹಂಗೆ ಕೂತ್ಕೊಂಡು ಬಾಬಾ ನೆನೆಸ್ಕೋತ, ಒಟ್ಟು ನೀನೇ ಹೇಳಪ್ಪ ಅದನ್ನು ಬಿಡು ಅಂತ ಹೇಳಿ, ಇದನ್ನು ಹಚ್ಚ ಅಂತ ಹೇಳಿ, ಆಯ್ತು ನೀ ಹೇಳ್ದಂಗೆ ಮಾಡೋಣ ಅಂತ ಹೇಳಿ ಬಾಬಾ ನೆನೆಸ್ಕೋತ ಹೋಗ್ಬಿಟ್ಟಿದ್ರಿ. ಇಂಟರ್ವ್ಯೂ ಕರೆದ್ರತ್ತ. ಇಂಟರ್ವ್ಯೂ ಲಾಸ್ಟ್ ಇವ್ರದ್ದು ಐತತ್ರಿ. ಕರೆದ್ರತ್ತ, ಏನೇನೋ ಕ್ವಶನ್ ಕೇಳಿದ್ರೆ ಎಷ್ಟು ಬರ್ತೈತೆ ಅಂತ ಹೇಳಿದ್ರತ್ತ. ಲಾಸ್ಟಿಗೆ ನಿನಗೆ ಪಗಾರ ಎಷ್ಟು ಬೇಕಾ ಅಂತ ಕೇಳಿದ್ರತ್ತ. ಇವ್ರಿಗೇನು ಗೊತ್ತಿಲ್ಲ ರೀ, ಎಷ್ಟು ಕೇಳಬೇಕು ಏನು ಮಾಡ್ಬೇಕು ಗೊತ್ತಿಲ್ಲ. ನೀವು ಎಷ್ಟು ಕೊಡ್ತೀರಿ ಕೊಡ್ರಿ ಅಂದ್ರತ್ತ. ಆಮೇಲೆ ಜಾಬ್ ಆದಮೇಲೆ ಇವ್ರು ಒಬ್ರದ್ದಾಗಿತ್ತು. ಅವ್ರಿಗೆ ಅನ್ನಿಸ್ತು ಇವ್ರು ಇಟ್ಟೆಲ್ಲ ಕಲ್ತಾರು, ಇಟ್ಟೆಲ್ಲ ಮಾಡಿದವರು, ದಿಲ್ಲಿಯವ್ರು ಅದಾರು, ಇಟ್ಟೆಲ್ಲ ಕ್ವಾಲಿಫೈಡ್ ಅದಾರು, ನನಗೆ ಹೆಂಗೆ ಸಿಕ್ತು ಅಂತ ಹೋಗಿ ಇವ್ರನ್ನ ಕೇಳಿದ್ರತಿ. ಇಂಟರ್ವ್ಯೂ ಯಾರು ತೊಗೊಟ್ರಲ್ಲ ಅವ್ರನ್ನ ಕೇಳಿದ್ರತಿ, ನೀವು ನನಗೆ ಯಾಕೆ ಜಾಬ್ ಕೊಟ್ರಿ ಅಂತ. ಇದು ಗೌರ್ಮೆಂಟ್ ಜಾಬ್ ಇತ್ತು, ಇದ್ರ ಪಗಾರ ಭಾಳ ನಾವು ಕಡಿಮೆ ಕೊಡೋರಿದ್ವಿ. ಅದಕ್ಕೆ ನಾವು ಅಂಥವ್ರನ್ನ ಹುಡುಕಾಕತ್ತಿದ್ವಿ. ನೀ ಎಷ್ಟು ಕೊಡ್ತಿ ಕೊಡು ಅಂದರೆ ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಿ ಅಂತ. ನೋಡ್ರಿ ಬಾಬಾ ನನಗೆ ಹೆಂಗೆ ಸೆಲೆಕ್ಷನ್ ಕೊಟ್ಟ. ಆಮೇಲೆ ಒಂದು 1.5 ವರ್ಷ ಆದಮೇಲೆ ಅವ್ರು 8 ಜನ CAಗಳು ಬೇಕಾಗಿತ್ತು. ಮತ್ತು ಈಗ ಅವ್ರು 8 ಜನ ಬೇಕಂದ್ರೆ ಹಂಗೆ ಬರೋಂಗಿಲ್ಲ. ಅದಕ್ಕೆ 1 ಪಟ್ಟು 1.5 ಪಟ್ಟು ಮಾಡಿ ಪಗಾರನ್ನ ಇಟ್ಟಿದ್ರತ್ತ. ಮತ್ತು ಇವ್ರದ್ದು 1.5 ಪಗಾರನೂ ಹೆಚ್ಚಾತ್ರಿ. ನೋಡ್ರಿ ಇವ್ರದ್ದು ಏನು 8 ಜನ ಹುಡುಕಾಕತ್ತಿಲ್ಲ, ಅವ್ರನ್ನೂ ಹುಡುಕಿದ್ರು. ಇವ್ರು ಇದ್ದವ್ರನ್ನೂ CAಗಳನ್ನ ಏನು ಮಾಡಿದ್ರಿ, 1 ಪಟ್ಟು ಇದ್ದಿದ್ದ 1.5 ಪಟ್ಟು ಪಗಾರನ್ನ ಇಂಕ್ರಿಮೆಂಟ್ ಮಾಡಿ ಇವ್ರನ್ನ ಕಳಿಸಿದ. ಅಂದರೆ ಬಾಬಾ ನನಗೆ ಹೆಂಗೆ ಹೆಲ್ಪ್ ಮಾಡಿದ. ಆಮೇಲೆ ಜಾಬ್ ಮಾಡಕತ್ರ. ಆಮೇಲೆ ಫಸ್ಟ್ ಪಗಾರ ಬಾಬಾನ ಮನೆಗೆ ಕೊಡ್ಬೇಕಲ್ಲ. ಫಸ್ಟ್ ಪಗಾರ ಬಾಬಾನ ಏನು ಬಂದೈತೆ, ಯಾಕೆ ಬಾಬಾನೂ ಕೊಡ್ಸಾನು. ಆ ಫಸ್ಟ್ ಪಗಾರ ಬಾಬಾನ ಮನೆಗೆ ಕೊಡ್ಬೇಕಲ್ಲ. ಅದನ್ನೇನು ಮಾಡ್ರೆ ಕಳಿಸಿದತ್ತು. ಬ್ರಹ್ಮ ಬಾಬಾ ಹೊಳ್ಳಿ ಲೆಟರ್ ಕಳಿಸಿದತ್ತು. ಮೊದಲು ವಾಪಸ್ ಕಳಿಸಿದ. ಇವ್ರಿಗೆ ಸಿಟ್ಟು ಬಂತು. ಅಲ್ಲ ಇದು ಲೆಟ್ರ್ನಾಗ ಏನು ಬರ್ದಿದೆ ಅಂತ, ಇದು ಅಪ್ಪ ಮಗನ ಸಂಬಂಧ ಐತಿ, ಮಗಗೇನು ಅಪ್ಪ ಕೊಡೋದು ಇರೋದಿಲ್ಲ ಅಂತ ಹೇಳಿ ಹೊಳ್ಳಿ ಕಳಿಸಿದ್ರ. ಆಮೇಲೆ ಮತ್ತೆ ಇವ್ರು ಲೆಟ್ರ್ ಬರ್ದಿರತ್ತೆ. ಮತ್ತು ನೀರೇ ಹೇಳ್ತಿ ಭಾಗ್ಯ ಮಾಡಿಸ್ಕೋಬೇಕು, ನಿಮ್ದು ಜಮಾ ಆಗಬೇಕು, ವಿನಾಶ್ ಹತ್ರ ಬಂದೈತಂತಿ, ನಿಮ್ದೆಲ್ಲ ಸಫಲ್ ಮಾಡ್ಕೋರಿ ಅಂತ ಮತ್ತೆ ಇವ್ರು ಹೊಳ್ಳಿ ಕಳಿಸಿದ್ರತ್ತ. ಆಮೇಲೆ ಮತ್ತೆ ಬಾಬಾ ಲೆಟ್ರ್ ಬರ್ದು ಕಳಿಸಿದ್ರೆ, ಈ ಒಂದು ಸಲ ಇಟ್ಕೋತೀರ ಅಂತ ಹೇಳಿ ಇಟ್ಕೊಟ್ಟಿರತ್ತ. ಹೀಗೆ ಮುಂದಿನ ಸಲಿಂದ ಕಳಿಸ್ಬೇಡ ಅಂತ ಹೇಳಿ ಹಿಂಗೆ. ಆಮೇಲೆ ಇದು ಮಾಡ್ಕೊಂಡ್ರೆ ಆಮೇಲೆ ಜಾಬ್ ಮಾಡಾಕತ್ರ. ಅದ ಜಾಬ್ಲಿನ ಸ್ವಂತ ಸೆಂಟ್ರ್ ತೆಗದ್ರಿ. ಅಲ್ಲಿ ಕ್ಲಾಸ್ ಮಾಡ್ಕೋತಿದ್ರಿ, ಸ್ವಂತ ಅಡುಗೆ ಮಾಡ್ಕೋತಿದ್ರಿ. ಅವ್ರು ಹೇಳತ್ತಿದ್ರಿ ಅಣ್ಣವ್ರು, ನನ್ನ ಕೈಲೇನ ಮಾಡ್ಕೊಂಡಿದ್ದ ಅಡುಗೆ ಎಲ್ಲೂ ರುಚಿ ಇಲ್ಲತ್ತೆ, ಹೊತ್ತಿದಿರ್ತಿದ್ದು ಕೆಟ್ಟಿದಿರ್ತಿತ್ತು. ಆದ್ರೆ ಏನು ರುಚಿ ಇತ್ತಲ್ಲ, ಅದು ಬಾಬಾ ಭೋಗ ಹಚ್ಚಿ ಮಾಡ್ತಿದ್ನಲ್ಲ, ಅದು ಭಾಳ ಅನುಭವ ಆಕಿತ್ತು ಅಂತ ಹೇಳ್ತಿದ್ರು ಅಣ್ಣ. ಇನ್ನೇ ಮಟ್ಟ ನಾ ರುಚಿನ ಇನ್ನೇ ಮಟ್ಟ ತಿಂದಿಲ್ಲ ಅಂತಾರೆ ಅವ್ರು ಅಣ್ಣವ್ರು. ಆಮೇಲೆ ಇಷ್ಟ ಆದ್ರೆ ಭೋಗ ಅಡುಗೆ ಮಾಡಿಕೊಂಡು ತಾವು ಕ್ಲಾಸು ಮಾಡೋದು ಇದು ಆರಾಮ ನಡೆದಿತ್ತು ರೀ. ಆಮೇಲೆ ಮತ್ತು ಒಂದು ಸಲ ಮಧುಬನ್ಗೆ ಹೋದ್ರಂತೆ. ಭಾಳ 2 ದಿವಸ ಟ್ರಿಪ್ ಮಾಡಿ
ಮಧುಬನ್ಗೆ ಹಟ್ಟು ಈಸಿ ಇರ್ತಿರ್ಲಿಲ್ಲ ರೀ, ಒಂದು ದಿವ್ಸ ಹೋಗ್ತೇವೆ ಅವಾಗ 2 ದಿವ್ಸ ಹೋಗಿದ್ರಂತ. ಅದನ್ನು ಚೇಂಜ್ ಮಾಡಿ ಇದನ್ನು ಚೇಂಜ್ ಮಾಡಿ ಸುಸ್ತಾಗೈತತ್ತು. ಹೋಗಿ ಇವ್ರಿಗೆ ಮ್ಯಾಗ ಪಾಂಡವ ಭವನ್ಯಾಗ ಮ್ಯಾಗ ಅದು ಕಂಬಗಳದಾವ ನೋಡ್ರಿ, ಹಿಂಗೆ ಅಲ್ಲಿ ಕೊಟ್ಟಿದ್ರಂತ್ರಿ ರೂಮ್. ಅಲ್ಲಿ ಹೋಗಿ ಹೆಂಗೋ ಹಾಸಿಗೆ ತೆಗೆದು ಹಂಗೆ ಮಕ್ಕೋತಿದ್ರತ್, ಹಂಗೆ ಮಕ್ಕೊಂಡ್ಬಿಟ್ಟಿದ್ರತ್ತ, ಆರಾಮ್ ಮಕ್ಕೊಂಡ್ಬಿಟ್ಟಿದ್ರಂತ. ಬಾಬಾ ಬಂದ್ರೆ ಅಲ್ಲಿ ಟ್ಯಾಂಕ್ ಇದ್ದು ಅತ್ರಿ, ಟ್ಯಾಂಕ್ ನೀರಿನ ಟ್ಯಾಂಕ್ ರೀ, ಅಲ್ಲಿ ಮ್ಯಾಗ ಇತ್ತು ಅತ್ತು. ಟಕ್ ಟಕ್ ಆವಾಜ್ ಬಂತ, ಗೊತ್ತಾತತಿ ಇವ್ರು ಬಾಬಾ ಬರತ್ತಾರಂತ. ಹೆಂಗೋ ಮಾಡಿ ಹಿಂಗೆ ಬಂದು ನಿಂತು ಬಿಟ್ನಿ ಎದುರುಗಡೆ. ಆಮೇಲೆ ಬಾಬಾ ಅಲ್ಲಿ ಕಪಿ ಮಾಂಸ ಜಂಗ್ ಏರಿತ್ರಿ ನೀರಿನಾಗ, ಅಕ್ಕ ನೀರಿನ ಸಪ್ಲೈ ಕರೆಕ್ಟ್ ಆಗ್ತಿರ್ಲಿಲ್ಲ. ಬಾಬಾ ಜ್ಞಾನ ಹೇಳಕತ್ಬಿಟ್ರಿ, ಯಾರೀ ಬ್ರಹ್ಮ ಬಾಬಾ. ನೋಡಿ ಈಗ ಹೆಂಗೆ ನೀರಿಗೆ ಟ್ಯಾಂಕಿಗೆ ಜಂಗ್ ಏರೈತಿ, ಹೆಂಗೆ ನೀರು ಪಾಸ್ ಆಗಿಲ್ಲ, ಹಂಗೆ ನಮ್ಮ ಆತ್ಮಕ್ಕೂ ಏನು ಏರೈತ್ರಿ, ಜಂಗ್ ಏರೈತಿ. ಅದಕ್ಕೆ ನಮ್ಮದು ಹಿಂಗೆ ಆಗತೈತಿ, ನಾ ಬಾಬಾ ನೆನಪಲೆ ಜಂಗ್ ಜ್ಞಾನ ಹೇಳಕತ್ರತ್ತ. ಇವ್ರು ನೋಡೇ ಇಲ್ಲ, ಇವ್ರು ಹೆಂಗೆ ಡ್ರೆಸ್ನಾಗ ಅದಾರ, ಖರೀ ಮೆಸಿ ಡ್ರೆಸ್ನಾಗ ಅದಾರು. ಇವ್ರು ರೂಮ್ ಲಾಕ್ ಮಾಡಿ ಬಂದಿದ್ರಿ. ಬಾಬಾ ಅಂತೂ ರೂಮ್ ಏನಾಗವಂತೂ ಏನು ಬರೋದಿಲ್ಲಲ್ಲ ಅಂತ ಹೇಳಿ ರೂಮು ಲಾಕ್ ಮಾಡಿ ಬಂದಿದ್ರತ್ತ ಹೊರಗೆ. ಅವಾಗ ಕರೆ ಬಾಬಾ ಅವ್ರನ್ನ ದೇಹನೂ ನೋಡಲಿಲ್ಲ, ಏನೂ ನೋಡಿಲ್ಲ. ಕರೆ ಅವ್ರ ಅನುಭವ ಏನು ಹೇಳ್ತಾರಂದ್ರೆ, ನನಗೆ ಇಷ್ಟು ಸುಸ್ತಾಗಿತ್ತು, ಬರೇ ಬ್ರಹ್ಮ ಬಾಬಾ ಬರೀ ನನ್ನ ಹತ್ರ ಬಂದು ನಿಂತಿದ್ದಕ್ಕೆ ಸಾಕು, ನನಗೆ ಇಷ್ಟು ಲೈಟ್ ಫೀಲಿಂಗ್ ಆತ್ಲ, ಸುಸ್ತು ಅನ್ನೋದು ಹೋಗ್ಬಿಡ್ತದ್ರಿ. ಅಷ್ಟು ಆ್ಯಕ್ಟಿವ್ ಆಗಿಬಿಟ್ಟು ಪಟ್ನ ರೂಮಿಗೆ ಹೋದ್ನಿ, ಸ್ನಾನ ಮಾಡ್ಕೊಂಡು ಮತ್ತು ಮೂರು ಫ್ಲೋರ್ ತಳಗೆ ಇಳಿದ್ನಿ. ನನಗೆ ಒಟ್ಟು ಸುಸ್ತದ ಅನುಭವ ಆಗಿಲ್ಲ. ಅಂದರೆ ಅವ್ರು ಹೇಳ್ತಾರೋ, ಯಾವ ದೊಡ್ಡ ವ್ಯಕ್ತಿ ಇರ್ತಾನೋ ಆ ದೊಡ್ಡ ವ್ಯಕ್ತಿಯ ಸಂಘದಲ್ಲಿ ನಾವು ಇದ್ದಾಗ ನಮ್ಗೇನು ಆಕೈತ್ರಿ, ಸುಸ್ತು ಅನ್ನೋದು ಅರಿವಾಗೋದಿಲ್ಲ ಅಂತ ಹೇಳಿ ಇದನ್ನು ಹೇಳಿದ್ರಿ. ಆಮೇಲೆ ಇವ್ರ ಒಂದ್ಸಲ ಏನಾಯ್ತಂತ ಮಧುಬನ್ನಾಗಿದ್ರತ್ತ, ಬ್ರಹ್ಮ ಬಾಬಾ ಚಾ ಕುಡಿತೀವಲ್ರಿ ಹಂಗೆ ಸು ಮಾಡಿ ಜ್ಯೂಸ್ ಕುಡಿಯತ್ತಿದ್ರತ್ತ. ಇವ್ರಿಗೂ ಇಷ್ಟ ಬತ್ತೆ, ಹೆಂಗೆ ಭಾರಿ ಕುಡಿತಿರ್ಬೇಕು, ಲೀಟ್ ಕುಡಿತಿರ್ಬೇಕು, ಹತ್ರ ಬದ್ರತ್ತ. ಬಾಬಾ ನನಗೂ ಅಂತ ಹೇಳಿ, ಇನ್ನು ಕುಡಿತೀಯ ಹ್ಞೂ ಅಂತ ಹೇಳಿ ಅವ್ರಿಗೊಂದು ಹಾಕಿಕೊಟ್ರದ್ದು. ಹಾಗಕ್ಕೆ ಜ್ಯೂಸ್ ಇತ್ತದ್ರಿ. ಅವ್ರಿಗೆ ಒಂದು ಇಟ್ಟಾಗ ಕುಡೋದ್ರಲ್ರಿ ಅಣ್ಣವ್ರ, ಅವ್ರು ರಗಡಾತ್ರಿ, ಮುಖನೇ ಇದಾಗ್ಬಿಡ್ತತ್ರಿ. ಈ ಕಡೆ ಇಡಾಕೂ ಬರೋವತ್ತು, ಯಾಕಂದ್ರೆ ಯಜ್ಞದ ಹಾಳು ಮಾಡ್ದಂಗಲ್ರಿ. ಬಾಬಾನ ಮನೆ ಹಾಳು ಮಾಡ್ದಾಗ ಹಂಗೆ ಇಟ್ಟೆ ಅಂದ್ರೆ ಕರೆ ಮುಖಾರ ಕಿವುಚಾಡಿತ್ರತ್ತ, ಒಟ್ಟು ಆಗ್ಬತ್ತಿತ್ತ. ಆಮೇಲೆ ಮಮ್ಮ ಬಂದ್ರತ್ತ. ಮಮ್ಮ ಕೇಳಿದ್ರಿ ಏನಾಗ್ತತ್ ಹೇಳಿ, ಹಿಂಗೆ ಹೇಳಿದ್ರೆ ಆಯ್ತು ಇಟ್ಟು ಬಿಡತ್ತೆ ಹೇಳಿದ್ರು. ಹಿಂಗೆ ಒಂದೊಂದು ಅನುಭವ. ಮತ್ತು ಅಣ್ಣವರಿಗೆ ಮಾವಿನ ಹಣ್ಣು ಭಾಳ ಪ್ರೀತಿ ಅಂತ್ರಿ. ನನಗಿದು ಭಾಳ ಇಷ್ಟ ಆಗಿದ್ರಿ. ಮಾವಿನ ಹಣ್ಣು ಭಾಳ ಅಂದ್ರೆ ಭಾಳ ಪ್ರೀತಿ ಅಂತ್ರಿ. ಇವರು ಒಂದ್ಸಲ ಯಾರ ಪರಿವಾರ ಬಂತಂದ್ರು ಬಾಬಾನ ಮನೆಗೆ ಏನಿತ್ತಂದ್ರೆ ಅವ್ರ ಜೊತೆ ಊಟಕ್ಕೆ ಕುಂಡಿರ್ತಿದ್ರಂತ್ರಿ. ಅವ್ರು ಬ್ರಹ್ಮ ಬಾಬಾ ಮಮ್ಮ ಎಲ್ಲರೂ ಕೂಡಿ ಊಟಕ್ಕೆ ಕುಂಡಿರ್ತಾರೆ ಪರಿವಾರದವ್ರು ಮಧುಬನ್ಗೆ ಬಂದವ್ರು. ಆಗಿನ ಟೈಮ್ನಾಗ ಹಿಂಗೆ ಯಾರೇ ಪಂಜಾಬದಿಂದ ಬಂತಂದ್ರೆ 2 ಪರಿವಾರ, ಒಂದು 10 ಜನ ಹೋಗೋದು, ಅಟ್ಟ ರಗಡ್ರಿ. ಮತ್ತೆಲ್ಲ ನಿಯಮ ಇದ್ದವ್ರನ್ನ ಕರ್ಕೊಂಡು ಹೋಗಿದ್ರಿ ಮಧುಬನ್ಗೆ. ಹಿಂಗೆ ಇಲ್ಲಾಗಿತ್ರಿ, ನಿಯಮ ಇರ್ಬೇಕ್ರಿ ಅಂದವ್ರನ್ನ ಕರ್ಕೊಂಡು ಹೋಗಿದ್ರಿ. ಅದು ಕುತ್ಕೊಂಡಾಗ ಬ್ರಹ್ಮ ಬಾಬಾ ಮಮ್ಮ ಮಾವಿನ ಹಣ್ಣು ಹೆರ್ಚಿ ಕೊಟ್ರಂತ್ರಿ. ಮಾವಿನ ಹಣ್ಣು ಹೆರ್ಚಿ ಕೊಟ್ಟಾಗ ರೀ, ಆ ಮಾವಿನ ಹಣ್ಣು ಇವ್ರಿಗೆ ಭಾಳ ಇಷ್ಟ ಐತ್ರಿ. ಇವ್ರ ಮಮ್ಮಿಗೆ ಗೊತ್ತಿತ್ತು ಇವರಿಗೆ ಮಾವಿನ ಹಣ್ಣು ಭಾಳ ಸೇರ್ತೈತೆ ಅಂತ ಹೇಳಿ. ಇವ್ರ ಮಮ್ಮಿ ಏನು ಮಾಡಿರತ್ತ ಬ್ರಹ್ಮ ಬಾಬಾ ಗೊತ್ತಾಗ್ಲದ ಹಿಂದಿಂದ ಪಾಸ್ ಮಾಡಿದ್ರತ್ರ. ನೀತಿ ತಮ್ಮ ಪಾಲಿಂದು ಅವ್ರಿಗಿತ್ತು ರೀ, ತಮ್ಮ ಪಾಲಿಂದು ಅವ್ರ ತಾಯಿ ಎಲ್ರಿ ಎಟ್ಟಾದ್ರು ಗೊತ್ತೈತೆ ಇವ್ನಿಗೆ ಭಾಳ ಅಣ್ಣವ್ರಿಗೆ ಭಾಳ ಇಷ್ಟ ಅಂತ ಹೇಳಿ ಅದಕ್ಕೆ ಆ ಕಡೆಯಿಂದ ಪಾಸ್ ಮಾಡಿದ್ರಂತ್ರಿ. ಆಮೇಲೆ ಬ್ರಹ್ಮ ಬಾಬಾ ಭಾಳ ಕ್ಲೇವರ್ ರೀ ಬ್ರಹ್ಮ ಬಾಬಾ, ಗೊತ್ತಾಯ್ತು ರೀ ಬ್ರಹ್ಮ ಬಾಬಾಗ. ಆಮೇಲೆ ಬ್ರಹ್ಮ ಬಾಬಾ ಲಚ್ಚದಾದಿ ಕರೆದು ಒಂದು ಪೂರ ತಟ್ಟೆ ತುಂಬ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು. ಅಂದ್ರೆ ಬಾಬಾನಿಗೆ ಎಲ್ಲ ಮಕ್ಕಳನ್ನ ಸಂತುಷ್ಟ ಹೆಂಗೆ ಮಾಡೋದು ಎಲ್ಲ ಗೊತ್ತಿದೆ. ನನಗೆ ಬಾಬಾ ನೋಡ್ರಿ, ಮುಂದಿನ ಲೈನ್ ಕೇಳ್ರಿ, ನನಗೆ ಬಾಬಾ ಮಾವಿನ ಹಣ್ಣು ತಿನ್ಸಲ್ಲ ಅಂಥೇಳಿ ಅವ್ರ ಬಾಬಾನ ಮಿಲನ್ ಟೈಮ್ಗೆ ಎಷ್ಟ ಕಾಸ್ಟ್ಲಿ ಇರಲಿ, ಎಷ್ಟ ವಿದೇಶಿದಿರಲಿ, ಮಾವಿನ ಹಣ್ಣು ಬಾಬಾ ಭೋಗ ಹಚ್ತಾರತ್ರ. ಎಷ್ಟ ಕಾಸ್ಟ್ಲಿ ಇರಲಿ, ಅದನ್ನ ನನಗೆ ಅಮೇರಿಕಾದಿಂದ ತೊಗೊಂಬರೋದಾಗಲಿ, ಫಿಲಿಪೀನ್ಸಿಂದ ತೊಗೊಂಬರಲಿ ಆಗಲಿ, ಎಲ್ಲೇ ತೊಗೊಂಬರೋದಾದ್ರೂ ನಾನು ತೊಗೊಂಬರ್ತೇನೆ. ಅವ್ರು ತಮ್ಮ ಅನುಭವ ಎಷ್ಟು ಚಂದ ಹೇಳಾತಿದ್ರು ಅಂದರೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಆ ಮಾವಿನ ಹಣ್ಣು ಆ ಹಸಕ್ಕೆ ಬಂದಿತ್ತಂದ್ರೂ ಅದನ್ನ ನೋಡ್ಕೋತ ಇರ್ತೇನೆ, ಅದನ್ನು ಹಣ್ಣು ಮಾಡ್ಬೇಕಲ್ಲ. ಎಷ್ಟು ಚಂದ ಹೇಳತ್ತಿ, ಅವ್ರ ಮಾತು ಕೇಳಬೇಕಾಗಿತ್ತು ರೀ ನೀವು. ಅದನ್ನು ನೋಡ್ತಿರ್ತೀನಿ ನಾನು 2 ದಿವಸ. ಇನ್ನು ನಾಡ್ದು ಬಾಬಾ ಬರಾಕತ್ತಾನಂದ್ರೆ, ಅವ್ಯಕ್ತ ಬಾಪ್ತದ ಬರಾತನಂದ್ರೆ ಅದನ್ನ ನೋಡ್ಕೋತ ಇರ್ತೇನೆ, ಅದನ್ನು ಹಣ್ಣು ಮಾಡ್ತೇನೆ. ಮಗು ಹತ್ತದ ಕಾಳಜಿ ಮಾಡ್ತೇನೆ. ಅದನ್ನು ಹಣ್ಣು ಮಾಡಿ ಅದನ್ನ ಅಷ್ಟು ಚಂದ ಮಾಡಿ ಅದನ್ನು ಭೋಗ ಹಚ್ತೀನಿ. ಅವಾಗ ಭೋಗ ಹಚ್ಚಬೇಕಾದ್ರೆ ನಂಗೆ ಭಾಳ ಖುಷಿ ಆಕೈತೆ, ಅವಾಗ ಬಾಬಾ ತಿನ್ಬೇಕಾದ್ರೆ. ನೋಡ್ರಿ ಹೆಂಗೆ ಅಂದ್ರೆ ಎಷ್ಟು ನನಗೂ ಅನ್ನಿಸ್ತು, ಎಷ್ಟು ಪ್ರೀತಿ ರೀ ಬಾಬಾ ಮೇಲೆ. ಯೋಚನೆ ಮಾಡ್ರಕ್ಕಾರ, ನನಗೆ ಬಾಬಾ ಮಾವಿನ ಹಣ್ಣು ತಿನ್ಸಾನ ಅಂತ ಹೇಳಿ ನಾ ಬಾಬಾಗ ಅಂದ್ರೆ ನೋಡ್ರಲ್ಲ ಪ್ರೀತಿ ನೋಡ್ರಿ, ನಾ ಬಾಬಾಗೆ ತಿನ್ನಿಸ್ಬೇಕು. ಎಲ್ಲೇ ಇರಲಿ, ಅದನ್ನು ಎಷ್ಟು ಕಾಸ್ಟ್ಲಿ ಇರಲಿ
ತಿನ್ನಿಸ್ಬೇಕು. ಹಿಂಗೆ ಅಣ್ಣವ್ರದ್ದು ಏನಿತ್ತು ಹಿಂಗೆ ಮಧುಬನ್ಗೆ ಹೋಗೋದು ಬರೋದು ಎಲ್ಲ ನಡ್ದಿತ್ತು ಒಂದು ಸಲ ಇವ್ರಿಗೆ ಏನಾಯ್ತಂದ್ರೆ ಬಾಬಾ ಕರೆದಂತ ನೀನು ಹಿಂಗೆ ಜಾಬ್ ಮಾಡೋರು ಏನು ಸಮರ್ಪಿತ ಆಗೋರು ಎರಡು ನಡೀತೈತೆ ಎರಡು ಭಾರಿನ ಅದಾವಲ್ಲ ಬಾಬಾ, ಈ ಕಡೆ ಜಾಬು ಮಾಡ್ತೀನಿ, ಈ ಕಡೆ ಸಾಯಂಕಾಲ ಕ್ಲಾಸು ನಡೆಸ್ತೀನಿ, ಈ ಕಡೆ ಎಲ್ಲನೂ ನಡೀತೈತೆ ಅಂತ 70-20 ಹೇಳಂದ್ರು ಬಾಬಾ. ಇಲ್ಲ ಬಾಬಾ ಎರಡು ಅಕ್ಕೋ ಈಗ ಅಲ್ಲಿ ಹಿಂದೆ ಒಬ್ಬರು ಅಕ್ಕೋರು ಇದ್ರತ್ತ, ಟೀಚರ್ ಇದ್ರಂತ ಅವ್ರ ಅಕ್ಕೋರು. ಅವ್ರು ಹೇಳ್ತಿರತ್ತ ಬಾಬಾ ನಾನು ಬಾಬಾನ ಮನೆಗೆ ಹತ್ತು ಬಿಡ್ತೀನಿ, ನಾ ಸಮರ್ಪಿತ ಆಗ್ತೀನಿ, ನಾನು ಏನು ಜಾಬ್ ಮಾಡೋಂಗಿಲ್ಲ, ಟೀಚರ್ ಕೆಲಸ ಮಾಡೋಂಗಿಲ್ಲ. ಬಾಬಾ ಬಾಬಾ ಸೊನ್ನೆ ಮಾಡಿ ನೋಡೋರತ್ತ ಹೇಳಿ ಆದರೂ ಸುಮ್ಮ ಗಪ್ಪ ಆದರೂ ಹೋದ್ರತ್ತ. ಆಮೇಲೆ ಎಲ್ಲ ದಾದಿಗಳೇನಂದ್ರೆ ನೀ ದಿಲ್ಲಿ ಬರ್ಬೇಕಿನ್ನ, ನೀ ದಿಲ್ಲಿಗೆ ಬಾ ಅಂಥೇಳಿ ಸೇವಾ ಮಾಡೋದೈತಿ, ನೀ ದಿಲ್ಲಿಗೆ ಬರ್ರಿ ಅಂತ ಅಂದ್ರತ್ರಿ. ಅವಾಗ ಇವ್ರಿಗೆ ದಿಲ್ಲಿಗೆ ಬರಬೇಕಾದ್ರೆ ನಾನು ಜಾಬ್ ಮಾಡ್ತೀನಿ, ಹೆಂಗೆ 17 ವರ್ಷ ಆತ್ರಿ ಜಾಬ್ ಮಾಡತ್ತೆ, ಇನ್ನೇನು ಜಾಬ್ ಮಾಡೋದು ಬೇಡ, ಗೌರ್ಮೆಂಟ್ ಜಾಬ್ ರೀ, ಇನ್ನೇ ಬೇಡ ಬಿಟ್ಬಿಡುನು, ಬಾಬಾನ ಮನೆಗೆ ಸಮರ್ಪಿತ ಆಗುನು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಮನೆಗೆ ಬರ್ತಾರ್ರಿ, ಅಲ್ಲೊಂದು ಇಂಟರ್ವ್ಯೂ ಬಂದಿರ್ತೈತ್ರಿ, ಅದ ಆಫೀಸ್ನಾಗ ಅದ ಇದ್ರೊಳಗನ ಹೈ ಪೋಸ್ಟ್ನ್ಯಾಗ ನೋಡ್ರಿ ಹೆಂಗಿರ್ತದೆ ನೋಡ್ರಿ ಮಾಯ ಹೆಂಗಿರ್ತೈತ್ರಿ. ಈ ಕಡೆ ಬಿಟ್ಟು ಬರ್ಬೇಕಾದ್ರೆ ರಿಸೈನ್ ಮಾಡ್ಬೇಕಂತ ಬರತ್ತಾರ, ಆ ಕಡೆ ಪೋಸ್ಟ್ ಬಂದೈತಿ ಇಂಟರ್ವ್ಯೂನಾಗ ಹೈ ಪೋಸ್ಟ್ನಾಗ. ಅಲ್ಲಿ ಇವ್ರ ಜೊತೆ ಇರೋರು ಮೋಹಿನಿ ದಿದಿ ಅಂತ ಇದ್ರಂತ್ರಿ, ಅವ್ರಿಗೆ ಬಾಬಾ ಕಳಿಸಿದ್ರತ್ತ, ನೀವು ಬಾಬಾನ ಕಡೆ ಹೋಗ್ರಿ ಏನು ಮಾಡ್ಲಿ ಅಂತ. ಬಾಬಾ ಹೇಳ್ದ ನೀ ಜಾಬ್ ಮಾಡತ್ತೆ, ಬಾಬಾ ಹೇಳ್ದ ನೀ ಇಂಟರ್ವ್ಯೂಗೆ ಹೋಗತ್ತೆ. ಏನು ರಿಸೈನ ಮಾಡೋದನ್ನ ನಾಳೆ ನಾ ಏನು ಇಂಟರ್ವ್ಯೂಗೆ ಹೋಗಲಿ ಅಂತ ಅಂತಾರತ್ರಿ ಇವರು. ಮತ್ತು ಬಾಬಾ ಹೇಳಿದ್ರ ನೀ ಹೈ ಪೋಸ್ಟ್ನಾಗ ರಿಸೈನ್ ಆಗಿ ಅಂದ್ರೆ ಹೈ ಪೋಸ್ಟ್ ಇದ್ರೆ ಕೆಲಸ ಮಾಡ್ತೈತ್ಲಾ ಅಷ್ಟತ್ರಿ, ಮಾಡಿಲ್ಲ ಕೆಲಸ ಬಿಡ್ರಿ, ಹೈ ಪೋಸ್ಟ್ನಾಗ್ರಿ ಡೆಸಿಗ್ನೇಷನ್ ಬರ್ತೈತ್ಲ, ನೀ ಇಂಟರ್ವ್ಯೂ ಕೊಡೋದು ಮಾಡ ಅಂತ ಹೇಳಿ ಇಂಟರ್ವ್ಯೂಗೆ ಹೋದ್ರತ್ರ. ಇಂಟರ್ವ್ಯೂ ಬಾಬಾ ಹೇಳಂದ್ರೆ ಇಂಟರ್ವ್ಯೂ ಕೊಡೋದೈತೆ ತಲೆಯಾಗಂತೂ ಪಕ್ಕ ಐತೆ. ಅವಾಗ ಈ ಬೋರ್ಡ್ ಮೆಂಬರ್ ಕೂತಿರ್ತಾರಲ್ಲ ಇಂಟರ್ವ್ಯೂನಾಗ, ಅವ್ರು ಕೂತಾಗ ಅವ್ರು ಕೇಳಿದ್ರಂತ, ನೀ 17 ವರ್ಷ ಆತ ನೀ ಇದೇ ಆಫೀಸ್ನಾಗ ಕೆಲಸ ಮಾಡತ್ತಿ, ಇನ್ನು ಇದೇ ಊರ್ನಾಗ ನಿಂಗೆ ಹಾಕಂಗಿಲ್ಲ, ನೀನು ಬೇರೆ ಕಡೆ ಹಾಕ್ತೀವತ್ತ. ಇವ್ರಿಗಂತೂ ಅಂಜಿಕೆ ಇಲ್ಲಾಗೈತಲ್ರಿ, ಯಾಕಂದ್ರೆ ನಾನು ಇಷ್ಟನೇ ಇಲ್ಲ ಜಾಬ್ ಮಾಡೋದು, ರಿಸೈನ್ ಮಾಡೋದೆಲ್ಲ ನಾಳೆ ಆಯ್ತು ರೀ. ಆದ್ರೆ ಇವ್ರು ಹೇಳ್ದತ್ತ, ನಾ ಅಂತೂ ಮನ್ಯಾಗ ಇರ್ತೀನಿ ರೀ, ನಮ್ಮ ಮನ್ಯಾಗ ಓಂ ಶಾಂತಿ ನಡಿತೈತಿ, ನಮ್ಮ ಕ್ಲಾಸ್ ನಡಿತೈತಿ, ಹಿಂಗೆಲ್ಲ ಹೇಳಿದ್ರತ್ತ. ಆಮೇಲೆ ಮತ್ತು ಇನ್ನೊಂದು ಕ್ವಶನ್ ಕೇಳಕತ್ರತ್ತ. ಅಷ್ಟೊತ್ತಿಗೆ ಅವ್ರದ್ದು ಕಾಲ್ ಬರ್ತತ್ರಿ, ಅವ್ರು ಹೋಗ್ಬಿಟ್ರತ್ರ, ಯಾರೋ ಮಿನಿಸ್ಟರ್ ಕರೆದತ್ತ ಹೋಗ್ಬಿಟ್ರು. ಉಳ್ಕಿದವ್ರು ಬೋರ್ಡ್ ಮೆಂಬರ್ಸ್ ಇರ್ತಾರಲ್ಲ, ಅವರು ಫುಲ್ ಕೂಲ್ ಆದ್ರೆ ಅವರು ಬೇರೆ ಕ್ವಶನ್ ಕೇಳತ್ತಾರೆ. ಕ್ವಶನ್ ಏನು ಕೇಳಕತ್ತಾರ ಅಂದ್ರೆ, ಏನ್ರಿ ನಿಂದು ಹಾಬಿ ಏನೈತಿ ಅಂತ ಕೇಳಿದ್ರತ್ತ. ನನಗೆ ಧಾರ್ಮಿಕ ಪುಸ್ತಕಗಳನ್ನ ಓದೋದು, ಗೀತಾ ಓದಿ ಅಂತ ಕೇಳಿದ್ರು. ಹ್ಞೂ ಅಂತ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸದ್ಯ ಒಬ್ಬ ವ್ಯಕ್ತಿ ಒಬ್ಬನ ಕೊಲೆ ಮಾಡಾಕತ್ತ, ನೀ ಏನು ಮಾಡ್ತೀನಿ ಗೀತಾ ಅಣ್ಣೋರಿಗೆ. ಅವಾಗ ಇವ್ರು ಅಣ್ಣವ್ರು ಹೇಳಿದ್ರು, ನಾ ಹೆಲ್ಪ್ ಮಾಡ್ತೀನಿ, ಕೈಯಾಗ ಕಾನೂನು ತೊಗೊಂಗಿಲ್ಲ, ಪೊಲೀಸ್ ಕಾಲ್ ಮಾಡ್ತೀನಿ. ಈಗ ಯಾವ ವ್ಯಕ್ತಿನ ಕೊಲೆ ಮಾಡತ್ತಾರ ಆ ವ್ಯಕ್ತಿ ನಿಮ್ಮ ಅಣ್ಣನ ಅದಾನಂತಿಕೋ, ಅವಾಗ ಏನು ಮಾಡ್ತೀನಿ? ಅವಾಗ ಅಣ್ಣ ಅದಾನ, ಅದು ಎದಕ್ಕೆ ಅಣ್ಣ ಅದಾನ? ಕರ್ಮದ ಲೆಕ್ಕದ ಹಿಸಾಬ್ಲೆ ಅಣ್ಣ ಅದಾನ. ಆದ್ರೆ ನಾ ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಜಾಸ್ತಿ ಏನರ ಮಾಡಿ ಹಿಂಗೆ ಗೋಳಮಾಳ ಮಾಡಿ ಆನ್ಸರ್ ಮಾಡಿ ಮುಗಿಸ್ಬಿಟ್ರಂತ. ಮತ್ತು ಇವ್ರು ಲಾಸ್ಟಿಗೆ ಏನಾತ್ರಿ, ಇವ್ರದ್ದು ಸೆಲೆಕ್ಷನು ಆತ್ರಿ. ಸೆಲೆಕ್ಷನ್ ಆತ್ರಿ, ಇವರು ರಿಸೈನ ಮಾಡಿಬಿಟ್ರಿ. ಬಾಬಾನ ಮನೆ ಫುಲ್ ಏನ್ರಿ ತಮ್ಮ ಜೀವನನ ಸಮರ್ಪಿತ ಮಾಡ್ಯಾರ. ಅಣ್ಣವ್ರದ್ದು ವಿಶೇಷ ಎತ್ತರೋಗಂದ್ರೆ ಅವ್ರು ಹೇಳೋರಂತ್ರಿ, ಭಗವದ್ಗೀತಾ ಗೀತಾದ್ಮೇಲೆ ಭಾಳ ಮಾಡೋರು ಅನ್ನೋರು. ಯಾಕಂದ್ರೆ ಬಾಬಾ ಮುರುಳಾಗ ಏನು ಹೇಳ್ತಾರಲ್ಲ, ನೀವು ಸಿದ್ಧ ಮಾಡ್ರಿ, ಗೀತೆಯ ಭಗವಂತ ಶಿವ ಬಾಬಾದರು, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ. ಅದ್ರ ಮೇಲೆ ಇವ್ರು ಏನು ಮಾಡೋರು, ಶ್ಲೋಕನ ಅಧ್ಯಯನ ಮಾಡಿ ಎಲ್ಲರಿಗೂ ಬಂದಂಥವ್ರಿಗೆ ಜ್ಞಾನವನ್ನು ಸನ್ಯಾಸಿಗಳನ್ನ ಕರೆಸಿ ORC ಒಳಗೆ ಅದರಿಂದ ಜ್ಞಾನವನ್ನು ಹೇಳೋ ಸೇವಾ ಅಣ್ಣವ್ರು ಭಾಳ ಮಾಡ್ತಿದ್ರಿ. ಅಣ್ಣವ್ರಿಗೆ ಗೀತಾ ಭಗವತನ್ನು ಫಿಲ್ಮ್ಗಳನ್ನು ಇವರು ಪ್ರೊಡ್ಯೂಸ್ ಮಾಡ್ಯಾರಿ. ಅನೇಕ ಬಾಬಾನ ಫಿಲ್ಮ್ಗಳನ್ನು ಇವ್ರು ಅಣ್ಣವ್ರು ಏನು ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಂಥ ಅಣ್ಣವ್ರ ವರಿಷ್ಠ ಅಣ್ಣವ್ರಿ, ಬಾಬಾನಿಗೆ ಪ್ರಿಯರಿ. ಬಾಬಾ ಇವರಿಗೆ ಉಡನ್ ಕಟೋಲ ಅಂತ ಕರಿತಿದ್ರಿ. ಉಡನ್ ಕಟೋಲ ಅಂದ ಪಟಕ್ನ ಎಷ್ಟೋ ದೂರ ಇದ್ರು ಪಟಕ್ನ ಓಡಿ ಬರೋರಿ ಅಣ್ಣವ್ರು. ಸೊ ಅಂಥೋ ಅಣ್ಣವರು ಭಾಳ ವಿಶೇಷ ಅಂದ್ರೆ ಏನು ರೀ, ಮಮ್ಮ ಬಾಬಾಗೂ ಪ್ರಿಯರು, ದಾದಿಗಳಿಗೂ ಪ್ರಿಯರು, ಪವಿತ್ರ ಆತ್ಮ ರೀ, ಶುದ್ಧ ಆತ್ಮ ರೀ, ಎಲ್ಲರಿಗೂ ಸಾಫ್ಟ್ ನೇಚರ್ ರೀ. ಯಾರ ಜೊತೆನೂ ಅಂಥದ್ದೇನೋ ವ್ಯವಹಾರ ಇಟ್ಕೊಂಡಿಲ್ಲ, ಅಂದರೆ ಸಿಟ್ಟದ ವ್ಯವಹಾರ ಅನ್ನೋದಾತ್ರ, ಮತ್ತೇನೋ ಜಗಳ ಅನ್ನೋ ವ್ಯವಹಾರ ಆಯ್ತು, ಅಂಥದ್ದು ಏನೋ ಅವ್ರ ಜೀವನಾಗ ಗೊತ್ತಿಲ್ಲ ಅಂಥ ವ್ಯವಹಾರ. ಇವ್ರ ತಂದೆ ತಾಯಿನೂ ಸಮರ್ಪಿತನೇ ಇದ್ರಿ ಅನ್ನೋರು. ಇವ್ರ ಪರಿವಾರನ ವಿಶೇಷ, ತಂದೆ ತಾಯಿ ಸಮರ್ಪಿತ.
ಸೆಂಟ್ರ್ ನಡೆಸ್ತಿದ್ರಿ ಅವ್ರ ತಂದೆ ತಾಯಿ ಇಬ್ಬರು ಕೂಡಿ ಸೆಂಟ್ರ್ ನಡೆಸ್ತಿದ್ರಿ. ಮತ್ತು ಇವರು ಕೂಡ ಈ ದಿಲ್ಲಿ ಝೋನ್ಯಾಗ ORC ಒಳಗೆ ಆಫೀಸ್ ಕೆಲಸ ಆಯಿತು, ಒಟ್ಟು ಬಾಬಾ ಏನು ಹೇಳ್ತಾರೆ ಅದು ಮಾಡೋದಾಗಿಲಿ ಅಣ್ಣೋರೆಲ್ಲ ಮಾಡ್ತಿದ್ರಿ. ಎಲ್ಲರಿಗೂ ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. ಅಣ್ಣೋರಿಗೆ ಇವತ್ತು ಅಕ್ಟೋಬರ್ 9ನೇ ತಾರೀಕು ರೀ. ಅಕ್ಟೋಬರ್ 9ನೇ ತಾರೀಕು ಅಣ್ಣೋರಿಗೆ ಗುರುವಾರ ದಿನ ಮುಂಜಾನೆ 9 ಗಂಟೆಗೆ ಸ್ವಲ್ಪ ಇವರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ರೀ, ಮತ್ತು ಇನ್ನೊಂದು ಏನೇನೋ ಪ್ರಾಬ್ಲಮ್ ಇತ್ತು ರೀ. ಮತ್ತು ಇನ್ನೊಂದು ಅಣ್ಣೋರಿಗೆ ಭಾಳ ಅಂಜ್ತಿದ್ರಂತ್ರಿ. ಒಂದು ಇಂಜೆಕ್ಷನ್ ಮಾಡಬೇಕಾದ್ರೆ ಓಡೋಡಿ ಹೋಗಿದ್ರಂತ್ರಿ. ಒಂದು ಸಲ ಇವ್ರಿಗೆ ಆಪ್ರೇಷನ್ ಮಾಡೋದು ಬಂತಂದ್ರೆ ಬಾಬಾ ಹೋಗಿದ್ರು. ಬಾಬಾ ಇದು ನಮ್ಮ ಪಪ್ಪಾಗೂ ಆಗಿತ್ತು, ಇದನ್ನು ನನಗೂ ಆಗೈತಿ, ನಾನು ಹಂಗೆ ತಡ್ಕೋತೀನಿ, ಬೇಕಾದ್ರೆ ಈ ಜೀವನ ಪರ್ಯಂತ ತಡ್ಕೋತೀನಿ, ನನಗೆ ಆಪ್ರೇಷನ್ ಬೇಡ ಅಂತ. ಆದರೂ ಇವರಿಗೆ ಬಾಬಾ ಏನೋ ಹೇಳಿ ಭಾಳ ಕಾಳಜಿ ಮಾಡಿ ಇವರಿಗೆ ಆಪ್ರೇಷನ್ಗೆ ಅನಿಸಿದ್ರಂತ್ರಿ. ಇವ್ರು ಹೋಗಿ ಆಪ್ರೇಷನ್ ಮಾಡ್ಕೊಕ್ಕೆ ಬಂದ್ರತ್ರಿ. ಆಪ್ರೇಷನ್ ಮಾಡ್ಕೊಂಡಾಗ ಇಲ್ಲಿವ್ರಿಗೆ ಒಂದಿಟ್ಟು ಬ್ರಹ್ಮ ಬಾಬಾದು ಆಪ್ರೇಷನ್ ಹಂಗಾಗೈತಂತೆ, ಇವ್ರದ್ದು ಆಪ್ರೇಷನ್ ಹಂಗೆ ಆತತ್ರಿ. ಇವ್ರ ಕೈಯಾಗ ಅದು ಪೈಪ್ ಕೊಡ್ತಾರಲ್ರಿ, ಆ ಪೈಪ್ ಹಿಡ್ಕೊಂಡು ಅಡ್ಡಾಡೋರತ್ತ. ಅದು ದೊಡ್ಡ ದಿಲ್ಲಿನಾಗ ಎಲ್ಲೋ ರೀ, ಅದು ದೊಡ್ಡ ಹಾಸ್ಪಿಟಲ್ನಾಗ ದೊಡ್ಡ ಕೋಟ್ಯಾದಿ ಮಂದಿ ಚಿರಾಡ್ತಿದ್ರತ್ತ. ಎಲ್ಲರೂ ಬಂದು ಇವ್ರಿಗೆ ಅನ್ನೋರತ್ರಿ, ಏನಂತ ಇವ್ರ ಕಡೆ ಬಂದು ದೃಷ್ಟಿ ತಗೋರಿ, ಇವ್ರು ಎಷ್ಟು ಶಕ್ತಿಶಾಲಿ ಅದಾರತ್ ಹೇಳಿ. ಇವ್ರಿಗನ ಇವ್ರು ಒಳಗೆ ಅನ್ಕೊಳ್ಳೋದು ನಾನೇ ಡರ್ಪುಕ್ಕದೀನಿ, ನನ್ನ ದೇಹದ ಒಂದು ಚುಚ್ಚೋಕೆ ಆಗೋದಿಲ್ಲ. ಖರೆ ಬಾಬಾ ಎಷ್ಟು ಅದೊಂದು ಭಾಳ ಅಂಜಿಕಿತ್ತಂದ್ರೆ ನನಗೇನ್ರ ದೇಹಕ್ಕೆ ಆತಂದ್ರೆ ನನ್ನ ಯಾರು ನೋಡೋರು ಅಂತಿದ್ರತ್ತ. ಬಾಬಾ ಹೆಂಗೋ ಮಾಡಿಸ್ತಾನೆ ರೀ, ಎಷ್ಟೋ ಮಾಡಿಸ್ತಾನೆ. ಅವ್ರು ಎಷ್ಟು ಹೂವಿನ ಗತೆ ಬಾಬಾ ಕಾಪಾಡಿದ್ದ ನೋಡ್ರಲ್ಲ, ಅದು ಅನುಭವ. ಸೊ ಅಣ್ಣೋರಿಗೆ ನಮ್ಮ ಪರಿವಾರ ವತಿಯಿಂದ, ಎಲ್ಲರ ವತಿಯಿಂದ, ದಾದಿ ದೀದಿಗಳ ವತಿಯಿಂದ, ಬಾಬಾ ಮಮ್ಮನ ವತಿಯಿಂದ ಅಣ್ಣೋರಿಗೆ ಈ ಕಲ್ಪದಲ್ಲಿ ಅಣ್ಣೋರ, ಯಾಕಂದ್ರೆ ರೀ ಯಾರು ನಮ್ಮ ವರಿಷ್ಠ ಅಕ್ಕಂದಿರು ಅದಾರಲ್ರಿ, ದಾದಿ ದೀದಿಗಳ ಇವರೆಲ್ಲ ಅವ್ರ ರೀ ಚಿನ್ನ ಬಂಗಾರವನ್ನು ಹೋಲಿಕೆ ಎದ್ರೋಗೂ ಮಾಡೋಕೆ ಬರೋದಿಲ್ಲ ರೀ. ಅವ್ರಿಗಿರುವಂಥ ಯಜ್ಞದ ಮೇಲೆ ಪ್ರೀತಿ, ಅವ್ರಿಗಿರುವಂಥ ದೊಡ್ಡವ್ರ ಮೇಲೆ ಪ್ರೀತಿ. ನಿರ್ವೈರ್ ಬಾಯ್ಜಿ ಇವ್ರಿಗಿಂತ ದೊಡ್ಡವ್ರು ಇದ್ರಿ. ಅವ್ರಿಗೆ ಮತ್ತು ಇನ್ನೊಂದು ವಿಶೇಷ, ಇವ್ರು ಅಕ್ಕಂದಿರ ಮೇಲೂ ಭಾಳ ಪ್ರೀತಿ ಅಂತ್ರಿ. ಇಷ್ಟು ಅಕ್ಕಂದಿರ ಪ್ರೀತಿ. ಇವ್ರಿಗೆ ಏನರ ಆಫೀಸ್ ಕೆಲಸ ಭಾಳ ಇರ್ತೈತಲ್ಲ, ಆಫೀಸ್ ಕೆಲಸ ಮೇಲೆ ಹೆಸರು ಬರೆಯುತ್ತೈತೆ, ಲಾಸ್ಟಿಗೆ ಸಿಗ್ನೇಚರ್ ಮಾಡಿ ಹೆಸರು ಬರೆಯುತ್ತೈತೆ, ದಾದಿ ಗುಲ್ಜಾರ್ ಮತ್ತು ಆಶಾ ದೀದಿಜಿ ಅಂತ ಬರೀತಿದ್ರಂತ. ತಮ್ಮ ಹೆಸರು ಒಟ್ಟು ಬರ್ಕೋತಿಲ್ಲ, ಯಾಕಂದ್ರೆ ಏ ಸಂಸ್ಥಾ ತೋ ಬೆಹನೋ ಕಾ ಹೇ ನಾ, ಬಾಯಿಯೋ ಕಾ ನೈ ಅನ್ನೋರತ್ರ. ಈ ಸಂಸ್ಥೆ ಯಾರ್ದೈತ್ರಿ? ಹೆಣ್ಮಕ್ಳದೈತ್ರಿ. ಈ ಸಂಸ್ಥೆ ಅಣ್ಣಂದಿರ್ದಲ್ಲ ಅಂತ ಹೇಳಿ ಅಷ್ಟು ಹೆಣ್ಮಕ್ಳಿಗೆ ಏನು ಮಾಡ್ತಿದ್ರಿ ಇವ್ರಿ? ಗೌರವ ಭಾಳ ಕೊಡ್ತಿದ್ರಿ. ಮತ್ತು ಯಾರು ದೊಡ್ಡ ಇವ್ರಕಿಂತ ಯಾರು ದೊಡ್ಡವ್ರು ಅಣ್ಣಂದಿರಿದ್ರಲ್ಲ, ಅಪ್ಕೆ ವರಿಷ್ಠ ಬಾಯಿ ಆಯೇ ಹಿಂಗೆ ಅನ್ನೋರು, ಹಿಂಗೆ ಏನರ ಅನ್ನೋದು ಬಂದಿತ್ತಂದ್ರೆ ಅವಾಗ ಇವ್ರು ಒಂದು ಮಾತು ಏನು ಹೇಳೋದು, ನನಗಿಂತ ದೊಡ್ಡವ್ರು ಅವ್ರು ಅದಾರ್ರಿ, ಅವ್ರಿಗೆ ಮುಂದೆ ಕರೀರಿ ಅಂತ. ಹಿಂಗೆ ರೀ ಅಕ್ಕಂದಿರಿಗೆ ಗೌರವ ಆಯ್ತು, ದೊಡ್ಡವರಿಗೆ ಅದ್ರಾಗೇನೋ ಏನ್ರಿ ಕೊರತೆ ಅನ್ನೋದು ಇಲ್ಲಾಗೈತ್ರಿ. ಅಷ್ಟೇ ಎಲ್ಲರಿಗೂ ಸ್ನೇಹ ಪ್ರೀತಿ ಗೌರವದಿಂದ ನಡೆಯುವಂಥವ್ರಿ. ಅಂಥವ್ರಿಗೆ ಅಣ್ಣವರಿಗೆ ಕೋಟಿ ಕೋಟಿ ಎಲ್ಲರ ವತಿಯಿಂದ ಶ್ರದ್ಧಾಂಜಲಿಗಳು ರೀ. ಮತ್ತು ಅವನೈತ್ರಿಪ್ಪ. ಮತ್ತು ಅಣ್ಣವ್ರಿ ಇನ್ನೊಂದು ಮಾತು ಏನಂದ್ರೆ, ಯಾರು ಅಕ್ಕಂದಿರಿ ಹಿಂಗೆ ಕಾಲ್ ಮಾಡಿ ಕೇಳ್ತಿದ್ದಾರೆ, ಹಿಂಗೆ ಪ್ರಾಬ್ಲಮ್ ಅದಾವ್ರಿ, ಹಿಂಗೆ ಪ್ರಾಬ್ಲಮ್ ಅದ. ಅಣ್ಣವ್ರು ಏನು ಮಾಡೋರು ಗೊತ್ತನ್ರಿ, 7 ದಿನದ ಮುರಳಿ ಓದ್ಕೊಂಬರ್ರಿ ಅನ್ನೋರ ಹತ್ರ. 7 ದಿನದ ಮುರಳಿ ಓದಿ ಬರ್ತಿದ್ದಾವೆ, ಹೊಳೆ ಬರತ್ತಿಲ್ಲ ಅಂದರೆ. ಯಾಕಂದ್ರೆ 7 ದಿನದ ಮುರಳಿ ಹೋಗಿ ಎಲ್ಲ ಆನ್ಸರ್ ಬಂದ ಬಿಡ್ತೈತೆ. ಹಂಗೈತಿ ಹಿಂಗೈತಿ, ಅವ್ರು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಇವ್ರು ಅನ್ನೋರು ಅನ್ನೋದು. 7 ದಿನ ಮುರಳಿ ಓದ್ಕೊಂಡು ಬರ್ರಿ ನನ್ನ ಹತ್ರ ಅಂತ ಅವ್ರ ಹತ್ರ. ನೋಡ್ರಿ ಅದು ಅಂದರೆ ಪಾಲನೆ ನೋಡ್ರಿ ಹೆಂಗೆ ಕೊಡ್ತಾರೆ. ಮತ್ತು ಏನೋ ಪ್ರಾಬ್ಲಮ್ ಬಂತಂದ್ರೆ ಮೊದಲು ಬಾಬಾನ ರೂಮಿಗೆ ಹೋಗೋರಂತ, ಯೋಗ ಕುಂಡ್ರೋರಂತ, ಬುಕ್ ಪೆನ್ ತೆಗಿಯೋರಂತ, ಆಮೇಲೆ ಏನು ಮಾಡ್ಬೇಕು ಮಾಡ್ತಿದ್ರಂತ. ಮತ್ತು ಇವ್ರ ಜೊತೆ ಇರುವಂಥ ಅಣ್ಣೋರು ಟಿಶ್ಯೂ ಪೇಪರ್, ಒಮ್ಮೆ ಹಿಂಗೆ ಟಿಶ್ಯೂ ಪೇಪರ್ ಬಂತಂದ್ರೆ ಒಮ್ಮೆ 4-5-3 ಟಿಶ್ಯೂ ಪೇಪರ್ ಅಂದ್ರೆ ಗೊತ್ತೈತಲ್ರಿ, ಈಗ ಹೋಟೆಲ್ನಾಗ ಇಟ್ಟಿರ್ತಾರೆ ನೋಡ್ರಿ, ಹಾಗೆ ಏನರ ಒರೆಸ್ಕೋಬೇಕಾದ್ರೆ ಹಿಂಗೆ ಒರೆಸ್ಕೋತಿದ್ರಲ್ರಿ. ಎಟ್ಟು ಯೂಸ್ ಮಾಡೋಕೆ ನಿಂಗೆ ಎಟ್ಟು ಬೇಕಲ್ಲ ನಿಂಗೆ ಅಟ್ಟೆ ಯೂಸ್ ಮಾಡು. ಯಜ್ಞಕ್ಕೆ ಹಾಳು ಮಾಡಬೇಡ, ವೇಸ್ಟ್ ಮಾಡಬೇಡ ಜಾಸ್ತಿ. ಮತ್ತು ಭಾಳ ಸಿಂಪಲ್ ರೀ. ಮತ್ತು ಎಂದೂ ಟೈಮ್ ವೇಸ್ಟ್. ಏರೋಪ್ಲೇನ್ಯಾಗ 4-5 ತಾಸು ಹಂಗೆ ಕುಂಡಿರ್ಬೇಕಿತ್ತಂದ್ರು ಟಿಶ್ಯೂ ಪೇಪರ್ನಾಗ ಕೂತು ಮುರಳಿ ಬರೀತಿದ್ರು ಅಂತ ನೋಡ್ರಿ, ಚಿಂತನೆ ಮಾಡ್ತಿದ್ರಲ್ಲ ಅಂತ. ನಾನು 4-5 ತಾಸು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ರಿ, ಟೈಮಿಗೆ ಎಷ್ಟು ಮಹತ್ವ ಕೊಡ್ತಿದ್ರಿ ಅಣ್ಣೋರು. ಓಂ ಶಾಂತಿ ರೀ.
ಇನ್ನೊಂದು ರೆಕಾರ್ಡ್. ಮತ್ತು ಅವನೈತೆ ಕೊಡು. ಹಾಂ, ಮತ್ತು ಇನ್ನೊಂದು ಮಾತು ಏನಂದ್ರೆ ಅವ್ರು ಒಂದು ಸಲ ಬಾಬಾನ ಭೇಟಿಯಾಗಿ ಹೋಗಿದ್ರಂತ್ರಿ. ಬಾಬಾ ಮಿಲನ್ ಟೈಮ್ನಾಗ ಬಾಬಾ ಕೇಳಿದ್ರಂತ, ಆಪ್ ಸಮಾನ್ ಬನಾಯೇ ಹೋ ಅಂತ ಕೇಳತ್ರಿ. ಅವಾಗ ಅಂದ್ರೆ ನಾ ಆಪ್ ಸಮಾನ್ ಬಾಬಾ ಕೇಳತ್ತ, ನಿನ್ನ ಸಮಾನ್ ಮಾಡ್ಕೊಂಡು ನೀನು. ಅದಕ್ಕೆ ಬಾಜುಕೊಬ್ರು ಇನ್ನೊಬ್ರು ಅನ್ನೋರಂತ, ಇನ್ನೊಬ್ರು ಅಮೀರ್ ಚಂದ್ ಬಾಯಿಜಿ ಅವರು ಪಂಜಾಬ್ನಾಗ ರೀ, ಅವ್ರನ್ನ ಕುಣಿಸಿದ್ರತ್ತ. ಆಮೇಲೆ ಏನು ಮಾಡಕತ್ರತ್ತೆ, ಏನೋ ಫಂಕ್ಷನ್ ಬಂತು, ಏನೋ ಬಂದ್ರೆ ಇವ್ರನ್ನ ಕಳ್ಸಾಕತ್ರತ್. ಹಾಂ, ಸಂತುಷ್ಟ ಆದ್ರೆ ಆಪ್ ಸಮಾನ್ ಮಾಡ್ಕೊಂಡು ಭಗವಂತ ಕೇಳತ್ತ, ನೀನು ಸಮಾನ ಮಾಡ್ಕೊಂಡು. ಅವಾಗ ಅವ್ರಿಗೆ ಅನ್ಸತ್ತಂದೆ ನಾ ಏನು ಟಿಕೆಟ್ ತೆಗ್ಯಾವನ, ಅದಕ್ಕೆ ಬಾಬಾ ಕೇಳತ್ತ ನಾ ಆಪ್ ಸಮಾನ ಮಾಡ್ಕೊಂಡು ಏನಂತ. ಭಾಳ ರಮಣೀಕ್ರಿ ಅನ್ನೋರು, ಭಾಳ ಜಾಲಿ ರೀ. ಸಾಯೋವರೆಗೂ ನಕ್ಕೋತ ಇರೋರತ್ರಿ. ನರ್ಸ್ಗಳು ಸಹಿತ ಹೇಳ್ತಾರೆ, ಅವ್ರು ಬಂದು ದೃಷ್ಟಿ ತೊಗೊಳೋರತ್ತ, ಡಾಕ್ಟರ್ಸ್ ಬಂದು ಅವ್ರ ಕಡೆ ದೃಷ್ಟಿ ತೊಗೊಳೋರತ್ರಿ. ಖುಷಿಲೇ ಹ್ಯಾಪಿ ಸಂತುಷ್ಟ. ಬಾಬಾ ಅಂತಲ್ಲ ನಿಶ್ಚಿಂತ ಮಹಾರಾಜ್ರು ಅವ್ರು ಅನ್ನೋರು ಹಂಗಿದ್ರು ನೋಡ್ರಿ. ಓಂ ಶಾಂತಿ ರೀ. बाबा के प्यारे, दादियों के दुलारे, मुस्कान से हर दुख को हरने वाले, दिल्ली के दिल मधुबन के सहारे, प्यारे ब्रजमोहन भाई साहब हमारे, दिल्ली के दिल मधुबन के सहारे, प्यारे ब्रजमोहन भाई साहब हमारे, ज्ञान का दीप तूने हर दिल में जगाया, जटिल ज्ञान को सहज और सरल बनाया, बाबा की मुरली आपके सुर में बसी थी, हर वाणी में मधुरता खुली सी हंसी थी, दिल्ली के दिल मधुबन के सहारे, प्यारे ब्रजमोहन भाई साहब हमारे, तेरी नजर में थी करुणा की गहराई, तेरे शब्दों में थी बाबा की परछाई, तेरी मुस्कान से जीवन के उजियारे छोड़ गए, आप रह गए लम्हे सारे, प्यारे साहब हमारे, दिल्ली के दिल मधुबन के सहारे, अब भी तेरी यादें महकती है, तेरी वाणी गूंजे मधुबन की छाँव में, बाबा को सदा रहेगा तुम पर नाज, दिल से देते हैं तुमको श्रद्धांजलि आज, प्यारे ब्रजमोहन भाई साहब हमारे, दिल्ली के दिल मधुबन के सहारे, बाबा का प्यारा, दादियों का दुलारा, मुस्कान से हर दुख को हरने वाले, दिल्ली के दिल मधुबन के सहारे, प्यारे ब्रजमोहन भाई साहब हमारे. ओम शांति री. थैंक यू री.